ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವತೀದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರೂನ್ ಭಜೆ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವ. ಶ್ರೀ ಗುರುಭ್ಯೋ ನಮಃ. ಜೀವನ ಹೋಮದ ಬಗ್ಗೆ ನಿರೂಪಣೆ ಮಾಡ್ತಾ ಇರತಕ್ಕಂತಹ ಹರಿಕಥಾಮೃತ ಸಾರದಲ್ಲಿ ಸ್ವರ್ಗಾದಿ ಲೋಕಗಳಿಂದ ಬಂದಿರತಕ್ಕಂತಹ ಜೀವ ಸ್ಥೂಲ ದೇಹವನ್ನು ಪಡೆದ ಮೇಲೆ ತಾಯಿಯ ಗರ್ಭದಲ್ಲಿ 9 ತಿಂಗಳ ಕಾಲ ವಾಸ ಮಾಡಿದ ಮೇಲೆ ತಾಯಿಯ ಗರ್ಭದಿಂದ ಒಳಗಿರುವಾಗ ತತ್ವಾಭಿಮಾನಿ ದೇವತೆಗಳ ಜೊತೆಗೆ ಯಾವ್ಯಾವ ಭಗವದ್ರೂಪಗಳ ಜೊತೆಗೆ ಎಷ್ಟೆಷ್ಟು ಭಗವದ್ರೂಪಗಳ ಜೊತೆಗೆ ಜೀವ ಇರ್ತಾನೆ ಅನ್ನುವುದರ ವಿಸ್ತಾರವನ್ನು ಜಗನ್ನಾಥದಾಸರು ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ನಾಗ, ಕೃಕಲ, ಪ್ರಾಣಾದಿ ಪಂಚಕ, ನಾಗಾದಿ ಪಂಚಕ ಹೀಗೆ ಒಟ್ಟು 10 ಭಗವದ್ರೂಪಗಳು. ಇವೆಲ್ಲದರ ಭಗವದ್ರೂಪಗಳ ಚಿಂತನೆಯನ್ನು ಜಗನ್ನಾಥದಾಸರು ಹೇಳಿಕೊಟ್ಟು ಈಗ ಈ ಮುಂದಿನ ಪದ್ಯದಲ್ಲಿ ಒಟ್ಟು ಎಲ್ಲ ಭಗವದ್ರೂಪಗಳು ಎಷ್ಟಾಯಿತು ಎನ್ನುವುದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. 11ನೆಯ ಪದ್ಯ. ಚಿತ್ತೈಸುವುದು 8,20,453 ಸುಮೂರ್ತಿಗಳು ಅಹವಲ್ಲಿ ಪರ್ಯಂತ 14 ರೂಪಗಳ ನೆರ ಬಿತ್ತರವನೀ ಪರಿ ತಿಳಿದು ಪುರುಷೋತ್ತಮನ ಸರ್ವತ್ರ ಪೂಜೆಯ ಮಾಡು ಕೊಂಡಾಡು. ಪದಚ್ಛೇದ. ಚಿತ್ತೈಸುವುದು 8,20,453 ಸುಮೂರ್ತಿಗಳು ಅಹವು ಅಲ್ಲಿ ಪರ್ಯಂತ 14 ರೂಪಗಳು ನೆರೆ ಬಿತ್ತರವನು ಈ ಪರಿ ತಿಳಿದು ಪುರುಷೋತ್ತಮನ ಸರ್ವತ್ರ ಪೂಜೆಯ ಮಾಡು ಕೊಂಡಾಡು. ಒಟ್ಟು 28,453 ಭಗವದ್ರೂಪಗಳು ಇಲ್ಲಿಯ ಪರ್ಯಂತರವಾಗಿ ಆಯಿತು ಎಂಬುದನ್ನು, ಅಲ್ಲಿಯವರೆಗೆ 14 ರೂಪಗಳ ಒಳವಿಭಾಗಗಳ ವಿಸ್ತಾರವನ್ನು ಈ ರೀತಿಯಲ್ಲಿ ತಿಳಿದು ಪುರುಷೋತ್ತಮನನ್ನು ಸರ್ವತ್ರ ಆರಾಧಿಸು ಕೊಂಡಾಡು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಿಂದೆ ಹೇಳಿದ ಏಕಾತ್ಮ, ಅಚ್ಯುತ, ಅನಂತ, ಗೋವಿಂದ ಈ 4 ರೂಪಗಳ ವಿಭಾಗ ಒಟ್ಟು ಸಂಖ್ಯೆ 10,326 ಆಗಿತ್ತು. ಪ್ರಾಣಾದಿ ದಶರೂಪಗಳ ಒಳವಿಭಾಗಗಳ ಒಟ್ಟು ಸಂಖ್ಯೆ 18,127 ಆಗಿತ್ತು. ಎರಡನ್ನೂ ಕೂಡಿದಾಗ 28,453 ಆಯಿತು ಅಂತ ದಾಸರಾಯರು ಹೇಳ್ತಾ ಇದ್ದಾರೆ. ಹೌದು, ಇದಕ್ಕೋಸ್ಕರವಾಗಿ ಒಂದು ಪದ್ಯ ಯಾಕೆ ಬರೆದ್ರಿ ದಾಸರೇ ನೀವು? ಇವೆರಡನ್ನು ಕೂಡಿಸಿಬಿಡ್ರಿ ಅಂತ ಅಲ್ಲೇ ಒಂದು ಸಾಲನ್ನು ಹಾಕಿಬಿಟ್ಟಿದ್ರೆ ಆಗಿತ್ತಲ್ವಾ? ಪ್ರತ್ಯೇಕವಾಗಿ ಇದನ್ನು ಯಾಕೆ ಹೇಳಬೇಕಾಗಿತ್ತು? ದಾಸರ ಉದ್ದೇಶ ಪದ್ಯ ಜಾಸ್ತಿ ಮಾಡಬೇಕು ಅಂತಲ್ಲ. ಪದ್ಯ ಜಾಸ್ತಿ ಮಾಡದೇ ಇದ್ದರೆ ತಮಗೆ ಲಾಭ ಅಂತಾಗಲಿ ಮತ್ತೊಂದಾಗಲಿ ದಾಸರ ಉದ್ದೇಶವಲ್ಲ. ದಾಸರ ಉದ್ದೇಶ ಮೂಲ ಗ್ರಂಥಗಳಲ್ಲಿ ಏನೇನು ಹೇಳಿದ್ದಾರೆ ಆ ಮೂಲ ಗ್ರಂಥಗಳಲ್ಲಿ ಹೇಳಿದ ವಿಚಾರವನ್ನು ಸಂಸ್ಕೃತದ ಪದ್ಯದಲ್ಲಿ ಬಂದದ್ದನ್ನು ಕನ್ನಡೀಕರಿಸಿ ಹೇಳ್ತಕ್ಕಂಥದ್ದು. ಮೂಲ ಗ್ರಂಥಗಳ ಅನುವಾದವನ್ನು ಮಾಡಿ ಮೂಲ ಗ್ರಂಥಗಳಿಗೆ ಅಪಚಾರವಾಗದಂತೆ
ಮೂಲ ಗ್ರಂಥಗಳ ಒಟ್ಟು ಅಭಿಪ್ರಾಯವನ್ನು ಜಗತ್ತಿಗೆ ಕೊಡ್ತಕ್ಕಂಥದ್ದು ಜಗನ್ನಾಥದಾಸರ ಅಭಿಪ್ರಾಯ ಆಗಿದೆ. ಎರಡು ರೂಪವನ್ನು ಸೇರಿಸಿದರೆ 10,326, 18,127, ಎರಡನ್ನು ಸೇರಿಸಿದರೆ 28,453 ಆಗತ್ತೆ ಅಂತ. ಆದರೆ ನಿನ್ನೆಯಿಂದ ಇಲ್ಲಿ ತನಕ ನಾವೆಲ್ಲರೂ ಕೂಡ ಇವೆರಡನ್ನು ಸೇರಿಸಿ ಚಿಂತನೆ ಮಾಡಬೇಕು ಅಂತ ಏನಾರು ನಮಗೆ ಬಂತ ಆಲೋಚನೆ ಹೇಳ್ರಿ. ನಿನ್ನೆಯಿಂದ ಇಲ್ಲಿ ತನಕ 24 ಗಂಟೆ ಆಯಿತು ಪ್ರವಚನ ಆಗಿ. ಇವೆರಡೂ ಭಗವದ್ರೂಪಗಳನ್ನು ಚಿಂತನೆ ಮಾಡಿದರೆ 28,453 ಭಗವದ್ರೂಪ ಆಗತ್ತೆ ಅಂತ ನಮಗೆ ಆಲೋಚನೆ ಬಂತ? ಬರಲಿಲ್ಲ. ಬರೋದಿಲ್ಲ ಅಂತಲೇ ಜಗನ್ನಾಥದಾಸರು ಮತ್ತು ಭಗವಂತನ ಈ ರೂಪವನ್ನು ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದ್ದನ್ನು ಬೃಹತ್ತಾರತಮ್ಯ ಎಂಬತಕ್ಕಂಥ ಗ್ರಂಥದಲ್ಲಿ ಹೇಳಿದ್ದಾರೆ. ಅದು ಒಟ್ಟು ಚಿಂತನೆ ಮಾಡಬೇಕು ಅನ್ನುವುದು ಶಾಸ್ತ್ರದ ವಿಧಾನ. ನಾವು ಅದನ್ನು ಮಾಡದೆ ಕೇವಲ ಅಚ್ಯುತ, ಅನಂತ, ಗೋವಿಂದ, ಏಕಾತ್ಮ, ದಶರೂಪಗಳ ವಿಭಾಗಗಳನ್ನು ತಿಳ್ಕೊಂಡು ಸಂಖ್ಯೆಯನ್ನು ತಿಳ್ಕೊಂಡವೇ ಹೊರತು ಇವುಗಳನ್ನು ಪುನಃ ನಾವು ಸೇರಿಸಬೇಕು ಅನ್ನುವುದು ನಮ್ಮ ತಲೆಗೆ ಬರಲಿಲ್ಲ. ಅದಕ್ಕಾಗಿಯೇ ದಾಸರದನ್ನು ಸೇರಿಸಿಕೊಟ್ಟಿದ್ದಾರೆ. ದಾಸರಾಯರು ಹೇಳ್ತಾರೆ, ತಿಳಿದು ಪೂಜೆಯ ಮಾಡು, ಇದನ್ನು ತಿಳ್ಕೋ. 28,453 ಭಗವದ್ರೂಪ ಆಗತ್ತೆ ಎಂಬುದನ್ನು ತಿಳ್ಕೊಂಡು ಅಷ್ಟು ಭಗವದ್ರೂಪದ ತಿಳಿದು ನೆರೆಬಿತ್ತರವ ನೀಪರಿ ತಿಳಿದು ಪುರುಷೋತ್ತಮನ ಸರ್ವತ್ರ ಪೂಜೆಯ ಮಾಡು. ಆದ್ದರಿಂದಲೇ ದಾಸರಾಯರು ಅಂತ ಇದ್ದಾರೆ, ಉಪಾಸನೆ ಮಾಡು ಅಂತಾರೆ. ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಭಗವದ್ರೂಪದ ಈ ಚಿಂತನೆಯನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಎಷ್ಟಾಯ್ತಪ್ಪ ಅಂತ ನಮ್ಮ ಕುತೂಹಲ ತಣಿಸಲಿಕ್ಕೆ ದಾಸರಾಯರು ಹೇಳದೆ ಬಿಟ್ಟಿದ್ದಲ್ಲ. ಬೃಹತ್ತಾರತಮ್ಯ ಎಂಬತಕ್ಕಂಥ ಗ್ರಂಥದಲ್ಲಿ 28,000 ಪುನಶ್ಶತೈ ಚತುರ್ಭಿಷ್ಠಧಿಕೈ 50 ಶ್ರೀಧರೋ ಹರಿ 14 ಸ್ವರೂಪೈಸ್ತು ಸರ್ವತ್ರಾಸ್ತೆ ಮಮೇಶ್ವರ ಎಂಬುದಾಗಿ ಬೃಹತ್ತಾರತಮ್ಯ ಎಂಬತಕ್ಕಂತಹ ಗ್ರಂಥದಲ್ಲಿ, ಅಂದರೆ ದಾಸರಾಯರ ಅನುಗ್ರಹದ ಮಟ್ಟ ಎಲ್ಲಿಯ ತನಕ ಇರುತ್ತೆ ಎಂಬುದನ್ನು ನಾವು ತಿಳ್ಕೋಬೇಕು. ಇಷ್ಟು ಭಗವದ್ರೂಪಗಳನ್ನು ಹೇಳದೇ ಇದ್ದರೆ ನಾವು ಚಿಂತನೆ ಮಾಡೇ ಇರಲಿಲ್ಲ. ಆದ್ದರಿಂದ ಇಷ್ಟು ಭಗವದ್ರೂಪದ ಚಿಂತನೆಯನ್ನು ಪುರುಷೋತ್ತಮನ ಸರ್ವತ್ರ ಪೂಜೆಯ ಮಾಡು, ಕ್ಷರಾಕ್ಷರ ಪುರುಷರಿಂದ ಉತ್ತಮನಾಗಿರ್ತಕ್ಕಂತಹ ಭಗವಂತನ ಚಿಂತನೆಯನ್ನು ಮಾಡಿ ಆನಂದವನ್ನು ಪಡು ಎಂಬುದಾಗಿ ಆಚಾರ್ಯರು ನಮಗೆ ಸ್ಪಷ್ಟವಾಗಿ ಜಗನ್ನಾಥದಾಸರು ಶ್ರೀಮದ್ ಆಚಾರ್ಯರು ಕೊಟ್ಟಿರತಕ್ಕಂತಹ ರೂಪವನ್ನು ಆ ಚಿಂತನೆ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಒಂದು ಪದ್ಯವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇಡೀ ಹರಿಕಥಾಮೃತ ಸಾರವೇ ನಮಗೆ ಮಾಡಿಕೊಟ್ಟಿರುವಾಗ ಈ ಒಂದು ರೂಪದ ವಿಶಿಷ್ಟವಾದ ಒಟ್ಟು ಸಂಖ್ಯೆಯನ್ನು ತಿಳಿಸಿಕೊಡಲಿಕ್ಕೆ ಮತ್ತೊಂದು ಪದ್ಯವನ್ನು ಮಾಡಿದ್ದರಲ್ಲಿ ಆಶ್ಚರ್ಯ ಏನಿಲ್ಲ. ಹೀಗೆ ಪರಮಾತ್ಮನ ಏಕಾತ್ಮ, ಅಚ್ಯುತಾನಂತ ಗೋವಿಂದ ಇವೆಲ್ಲವುಗಳ ರೂಪಗಳ ಒಟ್ಟರ ಚಿಂತನೆಯನ್ನು ದಾಸರಾಯರು ನಮಗೆ ಕೊಟ್ಟು ಈ ಪದ್ಯದ ಮೂಲಕವಾಗಿ ಇಷ್ಟು ವಿಚಾರವನ್ನು ಹೇಳಿದ್ದಾರೆ. ಚಿತ್ತೈಪುದು 8,20,453 ಸುಮೂರ್ತಿಗಳು ಅಹವು ಅಲ್ಲಿ ಪರ್ಯಂತ 14 ರೂಪಗಳ ನೆರೆಬಿತ್ತರವನೀ ಪರಿ ತಿಳಿದು ಪುರುಷೋತ್ತಮನ ಸರ್ವತ್ರ ಪೂಜೆಯ ಮಾಡು ಕೊಂಡಾಡು. ಹೀಗೆ ಪರಮಾತ್ಮನ ಪೂಜೆಯನ್ನು ಮಾಡಿ ದೇವರನ್ನು ಕೊಂಡಾಡು ಎಂಬುದಾಗಿ ನಮಗೆ ಹೇಳ್ತಾ, ಇನ್ನು ಮುಂದಿನ ಪದ್ಯದಲ್ಲಿ ಮತ್ತೊಂದಿಷ್ಟು ಭಗವದ್ರೂಪದ ಚಿಂತನೆಯನ್ನು 12ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. 2,216,000 ರೂಪ ಸರ್ವಶರೀರದೊಳು ಶಬ್ದಾದಿಗಳ ಅಧಿಷ್ಠಾನದೊಳಗಿಪ್ಪ ಮಾರುತನ ನಾಗಾದಿ ರೂಪದಿ 3ನೇ ಗುಣಮಾನಿ ಶ್ರೀ ದುರ್ಗಾರಮಣ ಅವಿದ್ಯಾ ಕುಮೋಹವ ಕೊಡುವ ಕರಣಕ್ಕೆ. ಅಲ್ಲಿ ಪದ್ಯ ಓದುವಾಗ ಪುಸ್ತಕ ಇಟ್ಟುಕೊಂಡವರಿಗೆ ಸೂಚನೆ, ದುರ್ಗಾರಮಣ ಅಂತ ಎಸ್ ಹಾಕ್ಕೋಬೇಕಲ್ಲಿ. ವಿದ್ಯಾ ಕುಮೋಹವ ಕೊಡುವ ಅಲ್ಲ, ಅವಿದ್ಯಾ ಕುಮೋಹವ ಕೊಡುವ ಕರಣಕ್ಕೆ ಅಂತ ಅವಿದ್ಯಾ ಕುಮೋಹವನ್ನು ಭಗವಂತ ಪರಮಾತ್ಮ ಕೊಡ್ತಾನೆ ಅನ್ನುವುದನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ಈರು ಈರೆರಡು
ಶತ ದ್ವಿ ಅಷ್ಟ ಅಧಿಕ 16,000 ರೂಪ ಸರ್ವ ಶರೀರದೊಳು ಶಬ್ದಾದಿಗಳ ಅಧಿಷ್ಠಾನದೊಳಗಿಪ್ಪ ಮಾರುತನ ನಾಗಾದಿ ರೂಪದಿ 3ನೇ ಗುಣಮಾನಿ ಶ್ರೀ ದುರ್ಗಾರಮಣ ಅವಿದ್ಯಾ ಕುಮೋಹವ ಕೊಡುವ ಕಾರಣಕ್ಕೆ 16,416 ರೂಪದವನಾಗಿ 16,416 ರೂಪದವನಾಗಿ ಎಲ್ಲರ ಶರೀರಗಳಲ್ಲಿ ಶಬ್ದಾದಿಗಳ ಅಧಿಷ್ಠಾನ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಜಾಗದಲ್ಲಿ ಮುಖ್ಯಪ್ರಾಣ ನಾಗ ಕೃಕಲ ದೇವದತ್ತ ಧನಂಜಯ ಅಂತೇನು ರೂಪ ಹೇಳಿದ್ವಲ್ಲ, ಈ ರೂಪದಲ್ಲಿ ತಮೋಗುಣಾಭಿಮಾನಿಯಾದ ಶ್ರೀ ದುರ್ಗಾದೇವಿಯ ಜೊತೆಗೆ ದುರ್ಗಾರಮಣನಾಗಿರ್ತಕ್ಕಂಥ ಪರಮಾತ್ಮ ಇದ್ದು ಇಂದ್ರಿಯಗಳಿಗೆ ಮನಸ್ಸಿಗೆ ಅವಿದ್ಯೆಯನ್ನು ಮತ್ತು ಅದರಿಂದ ಆಗತಕ್ಕಂಥ ಕೆಟ್ಟ ಮೋಹವನ್ನು ಪರಮಾತ್ಮ ಕೊಡ್ತಾನಂತೆ. ನೋಡ್ರಿ, ಇವೆಲ್ಲ ನಮಗಾಗತ್ತೆ. ಆಗೋದನ್ನು ದೇವರು ಕೊಡ್ತಾ ಇದ್ದಾನೆ ಅಂತ ನಮಗೆ ಅರ್ಥ ಆಗೋದಿಲ್ಲ. ಕೊಟ್ಟರೂ ಕೂಡ ಯಾವ ಭಗವದ್ ರೂಪದಿಂದ ಪರಮಾತ್ಮ ಇದೆಲ್ಲ ಮಾಡ್ತಾ ಇದ್ದಾನೆ ಇದು ನಮಗೆ ಗೊತ್ತಾಗಬೇಕು. ದೇಹದಲ್ಲಿ ಬಂದ ಮೇಲೆ ಅವಿದ್ಯಾ ಬರುತ್ತೆ, ಕುಮೋಹ ಬರುತ್ತೆ, ದುಃಖಾದಿಗಳಿಗೆ ಒಳಗಾಗುತ್ತೇವೆ. ಇವೆಲ್ಲ ಯಾತಕ್ಕಾಗತ್ತೆ ಎಂಬುದನ್ನು ದೊಡ್ಡ ಸೈಂಟಿಫಿಕ್ ರಿಸರ್ಚ್ ಗ್ರಂಥ ಇದು, ಜಗನ್ನಾಥದಾಸರದು ಸೈಕಲಾಜಿಕಲ್ ಗ್ರಂಥ. ಮನಸ್ಸಿಗೆ ಆನಂದ ಆಗ್ತಾ ಇರುತ್ತೆ, ಕೆಲವೊಮ್ಮೆ ಉದಾಸೀನವಾಗಿರುತ್ತೆ ಮನಸ್ಸು. ಏನೂ ಬೇಡ ಪ್ರಪಂಚದಲ್ಲಿ, ನಮಗೇನೂ ಬೇಡ, ಇನ್ನೇನೂ ಇಲ್ಲ ಅಂತ ಅನಿಸುತ್ತೆ. ಯಾರೂ ಬೀಗರು ಬಂದಿರಲ್ಲ, ಮಗಳು ಬಂದಿಲ್ಲ, ಅಳಿಯ ಬಂದಿಲ್ಲ, ಮಗ ಬಂದಿಲ್ಲ, ಸೊಸೆ ಬಂದಿಲ್ಲ, ಮನೆ ಕಟ್ಟಿಲ್ಲ, ದುಡ್ಡು ಬಂದಿಲ್ಲ, ಆದರೂ ಮನಸ್ಸಿಗೇನೋ ಸಂತೋಷ ಆಗ್ತಾ ಇರುತ್ತೆ. ಏನೂ ಆಗಿರಲ್ಲ, ಯಾರೂ ಬಂದಿರಲ್ಲ, ಆದರೆ ಮನಸ್ಸಿಗೆ ಬಹಳ ಆನಂದವಾಗ್ತಾ ಇರುತ್ತೆ. ಕೆಲವೊಮ್ಮೆ ಇದ್ದಕ್ಕಿದ್ದ ಹಾಗೆ ಯಾರ ಮೇಲೂ ಇದ್ದಕ್ಕಿದ್ದ ಹಾಗೆ ದ್ವೇಷ ಬೆಳೆಯುತ್ತೆ, ಸಿಟ್ಟು ಬರುತ್ತೆ ಅವ್ರ ಮೇಲೆ. ಏನು ಅವ್ರ ಮನೆಗೆ ಹೋಗಿ ಜಗಳ ಆಡಿ ಬಂದಿರಲ್ಲ, ಅವ್ರು ನಮ್ಮ ಮನೆಗೆ ಬಂದಿರಲ್ಲ, ಆದರೂ ಭಯಂಕರವಾದ ಸಿಟ್ಟು ಬರ್ತಾ ಇರುತ್ತೆ, ಅವ್ರ ಮೇಲೆ ಕೋಪ ಬರುತ್ತೆ. ಯಾಕೆ ಬರುತ್ತಿವೆಲ್ಲ ಅಂತ ನಮಗೆ ಗೊತ್ತಾಗಲ್ಲ. ಇವೆಲ್ಲ ನಮ್ಮ ದೇಹದಲ್ಲಿರ್ತಕ್ಕಂತಹ ಮುಖ್ಯಪ್ರಾಣದೇವರು, ದುರ್ಗಾದೇವಿಯ ಗಂಡನಾಗಿರ್ತಕ್ಕಂತಹ ಪರಮಾತ್ಮ, ಇವರೆಲ್ಲ ನಮ್ಮ ದೇಹದ ಒಳಗಿದ್ದು ಜೀವರ ಪ್ರಾರಬ್ಧ ಕರ್ಮಾನುಸಾರವಾಗಿ ಆಯಾ ಕಾಲಗಳಲ್ಲಿ ನಮಗಾಗಬೇಕಾದ ಮಾನಸಿಕ ಬದಲಾವಣೆಗಳನ್ನು ಇವರು ಮಾಡ್ತಾ ಇರ್ತಾರೆ ಅನ್ನೋದನ್ನು ಪಂಚಮಹಾಯಜ್ಞ ಸಂಧಿಯಲ್ಲಿ ಬರೀ ಜೀವ ಬಂಧೋದದ್ದಷ್ಟನ್ನೇ ಜಗನ್ನಾಥದಾಸರು ಹೇಳದೆ ಇಲ್ಲಾಗತಕ್ಕಂತಹ ನಾನಾ ವಿಧವಾದ ವ್ಯಾಪಾರ ವ್ಯಾಪ್ತಿಗಳನ್ನು ಕೂಡ ದಾಸರಾಯರು ಹೇಳ್ತಾ ಇದ್ದಾರೆ. 2 ಶತ 2,16,000 ರೂಪ. 2 ಶತ ಅಂದರೆ 400. 2 ಶತ, 2 ಅಂದರೆ 4, ಶತ ಅಂದರೆ 100. ಅದಕ್ಕೆ ದ್ವಿ ಅಷ್ಟ ಅಂದರೆ 16 ಸೇರಿಸಬೇಕು, ಅಂದರೆ 416. ಇದನ್ನು ಅಧಿಕವಾಗಿ 16,000ಕ್ಕೆ ಸೇರಿಸಿದರೆ 16,416 ರೂಪಗಳು ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಎಂಬತಕ್ಕಂಥ 5 ವಾಯುಗಳಲ್ಲಿರ್ತಕ್ಕಂಥ ಮುಖ್ಯಪ್ರಾಣನ ರೂಪಗಳು ಆಗತ್ತೆ. ಇದನ್ನು ಹಿಂದಿನ ಪದ್ಯದಲ್ಲಿ ಪ್ರಾಣಾದಿ ಪಂಚಕ, ನಾಗಾದಿ ಪಂಚಕ ಅಂತ ದಶವಾಯುಗಳಲ್ಲಿರ್ತಕ್ಕಂಥ ಮುಖ್ಯಪ್ರಾಣನ ರೂಪಗಳನ್ನು ಹಿಂದೆ ಹೇಳಿದರು ಹಿಂದಿನ ಪದ್ಯಗಳಲ್ಲಿ. ಈಗ ಕೇವಲ ನಾಗಾದಿ ಪಂಚವಾಯುಗಳಲ್ಲಿ ನಾಗ, ಕೃಕಲ, ದೇವದತ್ತ, ಧನಂಜಯ, ಕೂರ್ಮ ಎಂಬತಕ್ಕಂತಹ 5 ಭಗವದ್ ರೂಪಗಳಲ್ಲಿ ಇರ್ತಕ್ಕಂಥ ಮುಖ್ಯಪ್ರಾಣನ ರೂಪಗಳನ್ನು ಪ್ರತ್ಯೇಕವಾಗಿ ತಿರುಗಿ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ತುಂಬ ನಿಧಾನಕ್ಕೆ ಕೇಳ್ರಿ, ತುಂಬ ನಿಧಾನಕ್ಕೆ ಕೇಳಬೇಕು. ಈ ಪದ್ಯದ ವಿಚಾರ ತುಂಬ ಇದೆ. ಶರೀರದೊಳಗೆ ಪ್ರಾಣಾದಿ ಪಂಚವಾಯುಗಳು ಶರೀರ ಧಾರಣ ಕಾರ್ಯವನ್ನು ಮಾಡುತ್ತೆ. ಅಂದರೆ ಪ್ರಾಣಾದಿ ಪಂಚಕ ಅಂದರೆ ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ, ಕೂರ್ಮ ಎಂಬತಕ್ಕಂಥ 5 ರೂಪಗಳು ಶರೀರದ ಧಾರಣ, ಶರೀರ ಉಳಿಯಲಿಕ್ಕೆ ಬೇಕಾಗತಕ್ಕಂಥ ಕೆಲಸವನ್ನು ಮಾಡ್ತವೆ. ಶರೀರದೊಳಗೆ ಆಹಾರ ಸ್ವೀಕಾರ ಮಾಡ್ತೇವೆ, ಅದರ ಮೂಲಕವಾಗಿ ಬಂದು ಸೇರುತ್ತೆ ಪಂಚಭೂತ ಪದಾರ್ಥಗಳು. ಹೊರಗಡೆ ಇರತಕ್ಕಂಥ ಪಂಚಭೂತಗಳು ಆಹಾರ ರೂಪವಾಗಿ ನಮ್ಮ ದೇಹಕ್ಕೆ ಬಂದು ಸೇರುತ್ತೆ.
ನಮ್ಮ ದೇಹವು ಪಾಂಚಭೌತಿಕವಾದ ದೇಹ, ಆಹಾರ ಪದಾರ್ಥಗಳು ಪಾಂಚಭೌತಿಕವಾದ ಆಹಾರ ಪದಾರ್ಥ. ಅದನ್ನೇನು ಮಾಡ್ತಾರೆ? ಪಚನ ಮಾಡಿ ಶರೀರ ಭಾಗಗಳಿಗೆ ಈ ದೇವತೆಗಳೆಲ್ಲ ಪೋಷಣೆಯನ್ನು ಕೊಡ್ತಾರೆ. ಪದಾರ್ಥ ಹೊಟ್ಟೆ ಒಳಗಡೆ ಹೋದ ಮಾತ್ರಕ್ಕೆ ಅದು ಪೋಷಣೆ ಆಗಬೇಕು ಅಂತೇನಿಲ್ಲ. ತಾನಾಗಿ ನೇಚರ್ ಮಾಡಲ್ಲ. ಪರಮಾತ್ಮ, ವಾಯುದೇವರು, ಲಕ್ಷ್ಮೀದೇವಿ ಇವರೆಲ್ಲ ನಿಂತು ಪಂಚಭೂತಗಳಿಂದ ಹುಟ್ಟಿದ ಪದಾರ್ಥಗಳನ್ನು ಆಹಾರವನ್ನಾಗಿ ಮಾಡಿ ನಮ್ಮ ದೇಹಕ್ಕೆ ಯೋಗ್ಯವಾದದ್ದನ್ನು ರುಚಿಯನ್ನಾಗಿ, ರಸವನ್ನಾಗಿ, ರೂಪವನ್ನಾಗಿ ನಮ್ಮ ದೇಹಕ್ಕೆ ಮಾಡಿಕೊಟ್ಟು ಅದು ದೇಹದಲ್ಲಿ ಪಚನವಾಗಿ ನಮ್ಮ ದೇಹದ ನಾನಾ ವಿಧವಾದ ಕಾರ್ಯಗಳಿಗೆ ಅದು ಶಕ್ತಿಯನ್ನು ಕೊಡ್ತಕ್ಕಂಥದ್ದಾಗಬೇಕು. ಇದು ಶರೀರ ಪೋಷಣೆಯನ್ನು ಈ ನಾಗಾದಿ ಪಂಚಕಗಳು ಮಾಡ್ತಾರೆ. ನಾಗಾದಿಗಳು ಪದಾರ್ಥಗಳಲ್ಲಿ ಅಭಿಮಾನವನ್ನು ಉಂಟು ಮಾಡ್ತಾರಂತೆ. ನಮಗೆ ಪದಾರ್ಥಗಳಲ್ಲಿ ಅಭಿಮಾನ, ಈ ಪದಾರ್ಥ ಬೇಕು ಅಂತ ಅಭಿಮಾನ. ಸಿಗದೇ ಇದ್ದರೆ ಆಗ್ರಹ, ಪದಾರ್ಥ ಸಿಗದೇ ಇದ್ದರೆ ಆಗ್ರಹಗಳನ್ನು ಉಂಟು ಮಾಡಿ ಆಹಾರಾದಿಗಳ ಮೂಲಕವಾಗಿ ಪಂಚಭೂತಗಳು ಶರೀರದೊಳಗೆ ಬರುವಂತೆ ಮಾಡ್ತಾರೆ. ಅದಕ್ಕೆ ಅಲ್ವಾ ದಾಸರು ಹೇಳಿದ್ದು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ. ಇದಕ್ಕೋಸ್ಕರವಾಗಿಯೇ ಆಗ್ರಹ, ಇದಕ್ಕೋಸ್ಕರವಾಗಿಯೇ ಅಭಿಮಾನ ಎಲ್ಲವನ್ನು ಮಾಡ್ತೇವೆ. ಇನ್ನೊಂದು ವಿಚಾರ, ಜೀವರ ಸ್ವರೂಪ ದೇಹದ ಮೇಲೆ ಲಿಂಗ ಶರೀರ ಅಂತ ಒಂದಿದೆ. ಸುಮ್ಮನೆ ಅದೇನೋ ಒಂದು ಬಟ್ಟೆ ಥರ ಇಲ್ಲ. ಅಟ್ಟೆ ತೆಳ್ಳಗೆ ಇದ್ದರೂ ಕೂಡ 16 ಕಲೆಗಳು ಅದರಲ್ಲಿರ್ತವೆ. 16 ಪದರಗಳು ಅಂತ ಇಟ್ಕೊಳ್ರಿ. 16 ಪದರಗಳಿರುತ್ತೆ ಅಂತ ಇಟ್ಕೊಳ್ರಿ. 11 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮತ್ತೊಂದು ಮನಸ್ಸು, 11 ಆಯಿತು. ಪಂಚಭೂತ ಸೂಕ್ಷ್ಮಗಳಾದ ಈ 16 ಕಳೆಗಳು ಜೀವನ ಮೇಲೆ ಇರುತ್ತೆ. ಅದರ ಜೊತೆಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ ಪಂಚ ತನ್ಮಾತ್ರಗಳು ಭೂತ ಸೂಕ್ಷ್ಮ. ಇದಕ್ಕೆ ಪಂಚಭೂತದ ಸೂಕ್ಷ್ಮವೇ ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಇವೆಲ್ಲವೂ ಕೂಡ ಲಿಂಗ ಶರೀರದಲ್ಲಿ ಇರುತ್ತೆ. ಶರೀರಕ್ಕಿಂತ ಹೊರಗೆ, ನಮ್ಮ ಶರೀರದಿಂದ ಹೊರಗಡೆ ವಿಷಯ ಪದಾರ್ಥ ರೂಪದಲ್ಲಿ ಅವೇ ಭೂತ ಸೂಕ್ಷ್ಮಗಳಿಂದ ವೃದ್ಧಿಯನ್ನು ಹೊಂದತ್ತೆ, ಪುಷ್ಟಿಯನ್ನು ತಂದುಕೊಡುತ್ತೆ. ಸರ್ವ ಶರೀರದೊಳು ಶಬ್ದಾದಿಗಳ ಅಧಿಷ್ಠಾನದೊಳದಿಪ್ಪ ಮಾರುತನ. ಸರ್ವ ಶರೀರ ಅಂದರೆ ಲಿಂಗ ಶರೀರ ಅಂತ ಅರ್ಥ. ಅವುಗಳಲ್ಲಿ ಶಬ್ದ, ತನ್ಮಾತ್ರ ಮುಂತಾದ 5 ಭೂತ ಸೂಕ್ಷ್ಮ ರೂಪ ಕಲೆಗಳಲ್ಲಿ ಅವನ್ನು ಅಧಿಷ್ಠಾನವಾಗಿ ಮಾಡಿಕೊಂಡ ನಾಗಾದಿ ಪಂಚವಾಯುಗಳು ಇರ್ತಾರೆ. ಅವುಗಳಲ್ಲಿ ಮಾರುತ ಅಂದರೆ ಮುಖ್ಯ ಪ್ರಾಣದೇವರು ನಾಗಾದಿ ನಾಮಕನಾಗಿ 16,416 ರೂಪಗಳಿಂದ ಮುಖ್ಯ ಪ್ರಾಣದೇವರು ಇರ್ತಾರೆ. ಇದನ್ನು ಪ್ರಮೇಯ ಮುಕ್ತಾವಳಿ ಎಂಬತಕ್ಕಂಥ ಗ್ರಂಥದಲ್ಲಿ ಹೇಳಿದ್ದಾರೆ. ದಾಸರಾಯರ ಮಾತುಗಳಿಗೆ ವ್ಯಾಖ್ಯಾನಗಳು ನಮಗೆ ಸಿಗದೇ ಇದ್ದರೆ ಏನೋ ಇದು ದಾಸರಾಯರು ಸುಮ್ಮನೆ ಒಂದು ಗ್ರಂಥವನ್ನು ವಿಸ್ತಾರ ಮಾಡಲಿಕ್ಕೆ ಮಾಡಿಬಿಟ್ಟಿದ್ದಾರೆ ಅಂತ ಆಗುತ್ತಿತ್ತು. ಆದರೆ ವ್ಯಾಖ್ಯಾನಕಾರರು ಬಂದಿದ್ದರಿಂದ ಇವುಗಳಲ್ಲಿ ನಮಗೆ ಪ್ರಾಮಾಣ್ಯ ಜ್ಞಾನ ಉಂಟಾಗತ್ತೆ. ದಾಸರಾಯರ ಮಾತಲ್ಲಿ ಪ್ರಾಮಾಣ್ಯ ಜ್ಞಾನ ಉಂಟಾಗತ್ತೆ. ಏನೋ ಮನಸ್ಸಿಗೆ ಬಂದದ್ದನ್ನು ದಾಸರಾಯರು ಹೇಳಿಲ್ಲ ಅಂತ ಅನಿಸುತ್ತೆ. ನೋಡ್ರಿ, ಈ ಶ್ಲೋಕಕ್ಕೆ ಪೂರಕವಾದ ಪ್ರಮೇಯ ಮುಕ್ತಾವಲಿಯ ಒಂದು ಶ್ಲೋಕವನ್ನು ಚತುಶ್ಚತೈಶ್ಚದ್ವ್ಯಷ್ಟೇತೈ ಷೋಡಶ ಸುಸಹಸ್ರಕೈ ಶಬ್ದಬೋಧ್ಯ ಶಬ್ದಮುಖ ವಿಷಯಸ್ಥಃ 16,416 ರೂಪಗಳಿಂದ ಶಬ್ದಾದಿ ವಿಷಯ ಪದಾರ್ಥಗಳಲ್ಲಿ ಮುಖ್ಯ ಪ್ರಾಣ ಇರ್ತಾನೆ. ಈ ಸಂಖ್ಯೆ ನಾಗಾದಿ ಶಬ್ದಗಳು ಸೂಚನೆ ಮಾಡತಕ್ಕಂಥ ಸಂಖ್ಯೆಗಳ ಸಂಕಲನದಿಂದ ನಮಗದು ಲಬ್ಧವಾಗುತ್ತಾ ಇದೆ. ನಾಗ, ಮತ್ತಿನ್ನೊಮ್ಮೆ ಹೇಳ್ತೀನಿ, ನಿನ್ನೆ ಹೇಳಿದ್ದೀನಿ, ನಾಗ ಅಂದರೆ 35, ಕೂರ್ಮ ಅಂದರೆ 71, ಕೃಕಲ ಅಂದರೆ 913, ದೇವದತ್ತ 2343, ಧನಂಜಯ 13,054. ಇದು ನಾಗ ಮುಂತಾದ ಶಬ್ದಗಳಿಂದ ಸಂಖ್ಯಾಶಾಸ್ತ್ರದಿಂದ ತಿಳಿದು ಬರತಕ್ಕಂತಹ ಇದನ್ನು ಅಂತ ನಾವು ಪದ್ಯದಲ್ಲಿ ನೋಡಿದ್ದೇವೆ. 3ನೇ ಗುಣಮಾನಿ ಶ್ರೀ ದುರ್ಗಾರಮಣ. ಸಾತ್ವಿಕ, ರಾಜಸ, ತಾಮಸ ಎಂಬತಕ್ಕಂತಹದ್ದು ತ್ರಿಗುಣಗಳು ಅಂತ ಇದಕ್ಕೆ ಪ್ರಸಿದ್ಧಿ. ಇದರಲ್ಲಿ 3ನೇದಾಗಿರ್ತಕ್ಕಂತಹ ಗುಣ ಯಾವುದು ಅಂದರೆ ತಮೋಗುಣ. ತಮೋಗುಣಕ್ಕೆ ಅಭಿಮಾನಿ ಶ್ರೀ ದುರ್ಗಾದೇವಿ. ದುರ್ಗಾದೇವಿ ತಮೋಗುಣಕ್ಕೆ ಅಭಿಮಾನಿನಿ.
ವಿಜಯದಾಸರು ಹೇಳ್ತಾರಲ್ಲ ದುರ್ಗಾ ಸುಳಾದಿಯಲ್ಲಿ, ಅಜ್ಞಾನಕ್ಕಭಿಮಾನೀನಿ ತಾಪತ್ರಯ ವಿನಾಶೆ ಓಂಕಾರೆ ಹುಂಕಾರೆ ಪಾಪಿ ಕಂಸಗೆ ಭಯ ತೋರಿದ ಬಾಲಲೀಲೆ ವ್ಯಾಪೂತ ಧರ್ಮ ಮಾರ್ಗ ಪ್ರೇರಣೆ ಅಪ್ರಾಕೃತೆ ಸ್ವಾಪದಲ್ಲಿ ನಿನ್ನ, ಹೀಗೆಲ್ಲ ಅಲ್ಲಿ ಹೇಳಿದ್ದಾರೆ. ಅವಳು ತನ್ನ ರಮಣನಾದ ಗಂಡನಾದ ಪರಮಾತ್ಮನೊಂದಿಗೆ ಮುಖ್ಯಪ್ರಾಣನ ನಾಗಾದಿ ಪಂಚರೂಪಗಳಲ್ಲಿ ಇರ್ತಾಳೆ ದುರ್ಗಾದೇವಿ. ಮುಖ್ಯಪ್ರಾಣ ನಾಗಾದಿ ಪಂಚವಾಯುಗಳಲ್ಲಿ ಮುಖ್ಯಪ್ರಾಣದೇವರು ಇರ್ತಾರೆ. ನಾಗಾದಿ ಪಂಚವಾಯುಗಳು ಶಬ್ದಾದಿ ತನ್ಮಾತ್ರ ರೂಪವಾದ ಲಿಂಗ ಶರೀರದ ಪಂಚಕಲೆಗಳಲ್ಲಿ ಇರ್ತಾರೆ. ತನ್ಮಾತ್ರಗಳಲ್ಲಿರ್ತಕ್ಕಂತಹ ತಮೋಗುಣಕ್ಕೆ ತನ್ಮಾತ್ರಗಳಲ್ಲಿ ಚಂದ್ರ ಶಬ್ದ ಸ್ಪರ್ಶ ರೂಪ ರಸಗಂಧಗಳಲ್ಲಿರ್ತಕ್ಕಂಥ ತಮೋಗುಣ, ಅಲ್ಲಿ ಸಾತ್ವಿಕ ಗುಣವೂ ಇದೆ, ರಾಜಸ ಗುಣವೂ ಇದೆ, ತಾಮಸ ಗುಣವೂ ಇದೆ. ಆ ತಾಮಸ ಗುಣಕ್ಕೆ ಇವರೆಲ್ಲರೂ ಪ್ರವರ್ತಕರಾಗುತ್ತಾರೆ, ಅವಿದ್ಯಾ ಕುಮೋಹಗಳನ್ನು ನೀಡುತ್ತಾರೆ. ಇದನ್ನು ತಿಳ್ಕೊಂಡ್ರೆ ಅವಿದ್ಯಾ ಕುಮೋಹಗಳು ನಮಗೆ ಬರೋದಿಲ್ಲ. ಈ ನಾಗ, ದೇವದತ್ತ, ಕೃಕಲ, ಕೂರ್ಮ, ಧನಂಜಯ ರೂಪಗಳ ದುರ್ಗಾದೇವಿಯ ರೂಪವನ್ನು ಚಿಂತನೆ ಮಾಡಿದರೆ ಅಜ್ಞಾನ, ಅವಿದ್ಯಾ ಕುಮೋಹಗಳು ಬರಲ್ಲ. 3ನೇ ಸ್ಕಂದ ಭಾಗವತದಲ್ಲಿ ಈ ವಿಚಾರ ಬರುತ್ತೆ. ಅವಿದ್ಯಾ ಅಂದರೆ ಏನು? ಸಂಸ್ಕೃತದ ಶಬ್ದ ಅಲ್ವಾ, ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ತೀನಿ. ಅವಿದ್ಯಾ ಅಂದರೆ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಎಂಬತಕ್ಕಂಥ ಪಂಚಪರ್ವಗಳಿಗೆ ಅವಿದ್ಯೆ ಅಂತಾರೆ. 5 ಸೇರಿದರೆ ಅವಿದ್ಯೆ ಅಂತಾರೆ. ಯಾವ್ಯಾವುದು? ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ. ಇದನ್ನು ಬ್ರಹ್ಮದೇವರು ಮೊದಲಿಗೆ ಸೃಷ್ಟಿ ಮಾಡಿದರು ಅಂತ. ಪರಮಾತ್ಮ ಸೃಷ್ಟಿ ಮಾಡಿದ್ದ. ಬ್ರಹ್ಮದೇವರಿಗೆ ಕೀರ್ತಿ ಬರಲಿ ಅಂತ ತಾನು ಮಾಡಿದ ಸೃಷ್ಟಿಯನ್ನೇ ಬ್ರಹ್ಮದೇವರಿಗೆ ಹೇಳಿ ಬ್ರಹ್ಮದೇವರು ಅದನ್ನು ಪುನಃ ಸೃಷ್ಟಿಯನ್ನು ಮಾಡ್ತಾರೆ. ಇದನ್ನು ಮುಂದಿನ ಪದ್ಯದಲ್ಲಿ ವಿವರಣೆ ಮಾಡ್ತಾರೆ. ಇಲ್ಲಿ ಒಂದು ವಿಚಾರ ತಿಳ್ಕೊಳ್ರಿ. ಶಬ್ದಸ್ಪರ್ಶ ರೂಪ ರಸಗಂಧಗಳೇನಿದೆಯಲ್ಲ, ಅಂದರೆ ಶಬ್ದ ಅಂದರೆ ಗೊತ್ತಲ್ಲ, ದೇವರ ವಿಚಾರ ಬಿಟ್ಟು ಬೇರೆ ವಿಚಾರ ಕೇಳೋದು, ಇವುಗಳ ಆ ಕಡೆಗೆ ಹೋಗುತ್ತೆ. ಕಣ್ಣು ಭಗವದ್ ರೂಪದ ಚಿಂತನೆಯನ್ನು ಬಿಟ್ಟು ಭಗವದ್ ರೂಪದ ಶಾಸ್ತ್ರದ ಚಿಂತನೆಯನ್ನು ಬಿಟ್ಟು ಬೇರೆ ಕಡೆಗೆ ಹೋಗುತ್ತೆ. ನಾಲಿಗೆ ದೇವರಿಗೆ ನೈವೇದ್ಯವಾದ ಪದಾರ್ಥವನ್ನು ಬೇಡ ಅನ್ನತ್ತೆ. ಹೀಗೆ ಕಣ್ಣು, ಕಿವಿ, ಕಾಲು, ನಾಲಿಗೆ ಇವೆಲ್ಲವೂ ಕೂಡ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಭಗವದಿತರ ವಿಚಾರದಲ್ಲೇ ಪ್ರವೃತ್ತಿಯನ್ನು ಹೊಂದತ್ತೆ. ಪ್ರಾಯ ಈ ಶಬ್ದಸ್ಪರ್ಶ ರೂಪ ರಸಗಂಧಗಳೇನಿದೆಯಲ್ಲ, ವಿಷಯ ಪದಾರ್ಥಗಳು ಹೊಟ್ಟೆ ಬಟ್ಟೆಗಳಿಗಾಗಿದ್ದು ಕೇವಲ ಶರೀರಧಾರಣ ಪೋಷಣೆಗೋಸ್ಕರವಾಗಿದೆಯೇ ಹೊರತು ಜೀವನಿಗೆ ಇವೇ ಶಾಶ್ವತವಾದ ಸುಖ ಸಾಧನ ಅಲ್ಲ ಅಂತ ನಾವು ತಿಳಿಯಬೇಕು. ಆದರೆ ನಮಗೇನಾಗ್ಬಿಟ್ಟಿದೆ ಅಂದರೆ ಇದ್ರ ಜೊತೆಗೆ ಬಾಳಿ 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 ಹೇಗೆ ಇದೇ ಮನೆ ನಮಗೆ ಶಾಶ್ವತ, ಇದೇ ದೇಹವೇ ಶಾಶ್ವತ, ಈ ಮಕ್ಕಳು ಮಡದಿಯೇ ಶಾಶ್ವತ, ಈ ರೂಪವೇ ನಮಗೆ ಶಾಶ್ವತ, ಈ ಧನವೇ ಶಾಶ್ವತ ಅಂತ ಹೇಗೆ ಅಜ್ಞಾನ ಬಂದಿದೆಯೋ ಹಾಗೆ ಶಬ್ದಸ್ಪರ್ಶ ರೂಪ ರಸಗಂಧಗಳು ಶರೀರಧಾರಣೆಗೋಸ್ಕರವಾಗಿದೆಯೇ ಹೊರತು ಇದೇ ನಿಜವಾದ ಸುಖ ಸಾಧನ ಅಂತ ತಿಳಿಯಬಾರದು ಅಂತ ಶಾಸ್ತ್ರ ಬಾರಿ ಬಾರಿಗೆ ಹೇಳುತ್ತೇನೆ. ಕೇಳಲ್ಲ ನಮ್ಮ ಮನಸ್ಸು. ಇದೇ ನಮಗೆ ವಿಷಯ, ಇದೇ ನಮಗೆ ಬೇಕಾದದ್ದು ಅಂತ ತಿಳಿಯುತ್ತೆ. ಹಾಗೆ ತಿಳಿದ್ರೆ ಏನಾಗಿಬಿಡುತ್ತೆ ಅಂದರೆ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮತ್ತೊಂದು ಮನಸ್ಸು ಕೇವಲ ಬಹಿರ್ಮುಖವಾಗಿ ಬಿಡುತ್ತೆ. ಅಂತರ್ಮುಖಿಯಾದ ಬಿಂಬನನ್ನು ಕಾಣುವ ಕೆಲಸವನ್ನೇ ಕೈಬಿಟ್ಟು ಬಿಡುತ್ತೆ. ಒಳಗಿನ ಶಬ್ದ ಕೇಳಲ್ಲ, ಒಳಗಿನ ರೂಪ ನೋಡಲ್ಲ, ಒಳಗಿನ ರಸವನ್ನು ಅನುಭವಿಸೋಲ್ಲ, ಒಳಗಿನ ಸ್ಪರ್ಶವನ್ನು ಅನುಭವಿಸೋಲ್ಲ. ಎಲ್ಲ ಬಾಹ್ಯ ಸ್ಪರ್ಶ, ಬಾಹ್ಯ ಶಬ್ದ, ಬಾಹ್ಯ ವಿಷಯ, ಅದರಲ್ಲೇ ಆಸಕ್ತ ಆಗಿಬಿಟ್ಟು ಭೌತಿಕ ಪ್ರಪಂಚದಲ್ಲೇ ಮುಳುಗಿ ಸ್ವಾರ್ಥ ಸಾಧನೆಗೆ ಲೋಕವನ್ನೇ ಬಲಿ ತೆಗೆದುಕೊಂಡು ಬಿಡುತ್ತೆ ಈ ತನ್ಮಾತ್ರಗಳು. ಅದಕ್ಕೆ ಕೃಷ್ಣ ಇದರಲ್ಲಿ ಅಭಿಮಾನ ಮಾಡಬೇಡ, ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂತಿತಿಕ್ಷಸ್ವ ಭಾರತ, ನಿನ್ನ ಮೇಲೆ ಪರಿಣಾಮ ಬೀರದಂತೆ ಮಾಡ್ಕೋ ಅಂತ ಬಾರಿ ಬಾರಿಗೆ ಭಗವದ್ಗೀತೆಯ ಪ್ರಾರಂಭದಲ್ಲೇ ಪರಮಾತ್ಮ ಈ ಉಪನ್ಯಾಸವನ್ನು ಕೊಟ್ಟ. ಇನ್ನೊಂದು ತಿಳಿಯಬೇಕು, ಇದೇ ಅವಿದ್ಯೆ, ಕುಮೋಹ, ವಿಷಯಗಳ ಪದಾರ್ಥ ಸೇವನೆ ಬೇಕು ನಮಗೆ, ಇಲ್ಲದೇ ಇದ್ರೆ ಬದುಕಲಿಕ್ಕಾಗಲ್ಲ, ತಿಳ್ಕೊಂಬಿಡ್ರಿ. ಆದರೆ ವಿಷಯ ಪದಾರ್ಥ ಸೇವನೆಯಿಂದಲೇ ಶರೀರ ಪೋಷಣೆಯೂ ಶರೀರದೊಳಗಿರ್ತಕ್ಕಂತಹ ಭಗವಂತನ ಆರಾಧನೆಯೂ ನಡೆಯಬೇಕು.
ಶರೀರ ಪೋಷಣೆ ಮಾಡಿಕೊಳ್ಳದೆ ಹೋದರೆ, ದೇಹಕ್ಕೆ ಶಕ್ತಿ ಇಲ್ಲದೆ ಇದ್ದರೆ ದೇವರನ್ನು ಒಳಗೆ ಕಾಣಲಿಕ್ಕೆ ಕೂತ್ಕೊಳ್ಳಿಕ್ಕಾಗಲ್ಲ. ವಿಷಯ ಪದಾರ್ಥಗಳ ಸೇವನೆ ಬೇಕು, ಆದರೆ ಅದೇ ಮುಖ್ಯ ಅಲ್ಲ. ಬಾಡಿಗೆ ಮನೆ ಬೇಕು, ಬಾಡಿಗೆ ಕೊಡಬೇಕಷ್ಟೇ. 2 ತಿಂಗಳಿಗೊಂದ್ಸರಿ ಪೇಂಟಿಂಗ್ ಹೊಡಿಸ್ತಾ ಕೂತಿರಬಾರ್ದು. ಎಷ್ಟಿರಬೇಕೋ ಅಷ್ಟಿರಬೇಕು ಈ ಬಾಡಿಗೆ ಮನೆಯಲ್ಲಿ. ಆದ್ದರಿಂದ ವಿಷಯ ಸುಖಾನುಭವ ಜೀವನಿಗೆ ಸಿಗತ್ತೆ, ದೇಹ ಪೋಷಣೆ ಆಗತ್ತೆ. ಅದರಿಂದ ದೇಹ ಪೋಷಣೆಯ ಜೊತೆಗೆ ಪರಮಾತ್ಮನ ಚಿಂತನೆಯ ಕಡೆಗೂ ಮನಸ್ಸು ಹೋಗಬೇಕು. ಆದರೆ ವಿಷಯ ಪದಾರ್ಥ ಸೇವನೆ ಮಾಡೋದು ಅದೇನಾಗಿಬಿಡುತ್ತೆ ಅಂದರೆ, ಬರೀ ವಿಷಯ ಪದಾರ್ಥಗಳ ಸೇವನೆ ಕಡೆಗೆ ಮನಸ್ಸು ಹೋಗಿಬಿಟ್ಟು ದೇವರ ಕಡೆಗೆ ಮನಸ್ಸನ್ನು ಕೊಂಡೊಯ್ಯೋದಿಲ್ಲ. ಇದಕ್ಕೇನು ಕಾರಣ ಅನ್ನೋದನ್ನು ಈ ಪದ್ಯದಲ್ಲಿ ಹೇಳ್ತಾ ಇರೋದು ಇಲ್ಲಿಯ ಮುಖ್ಯ ಜೀವಾಳ. ಅದನ್ನೇ ಹೇಳ್ತಾ ಇದ್ದಾರೆ. ವಿಷಯ ಪದಾರ್ಥದ ಸುಖದ ಮಾತ್ರದ ಉದ್ದೇಶದಿಂದ ವಿಷಯ ಪದಾರ್ಥ ಸೇವನೆ ಮಾಡೋದು ಶರೀರ ಕಲೆಗಳಾದ ಶಬ್ದಸ್ಪರ್ಶ ರೂಪ ರಸ ತನ್ಮಾತ್ರಗಳಲ್ಲಿರತಕ್ಕಂತಹ ತಮೋಗುಣದ ಪ್ರಭಾವ. ಬರೀ ಅದನ್ನೇ ವಿಷಯ ಸೇವನೆ ಮಾಡೋದು ತಮೋಗುಣದ ಪ್ರಭಾವ. ದೇವರ ಕಡೆಗೆ ಹೋಗದೆ ಪದಾರ್ಥಗಳ ಸೇವನೆಯೇ ಮಾಡ್ತಾ ಹೋಗಿಬಿಟ್ವಿ ಅಂದರೆ ಅದು ತಮೋಗುಣದ ಪ್ರಭಾವ. ಅದು ನೀಡ್ತಕ್ಕಂತಹ ಅವಿದ್ಯಾ ಕುಮೋಹದ ಪ್ರಭಾವ. ಆ ಶಕ್ತಿ ಬಂದಿರುವುದು ಅದಕ್ಕೆಲ್ಲ ಆ ತಮೋಗುಣಕ್ಕೆ. ಅದು ಪ್ರಕೃತಿ ತಾನಾಗಿ ಬರಲ್ಲ. ಅದಕ್ಕೆ ಆ ತಮೋಗುಣಕ್ಕೆ ಆ ಶಕ್ತಿ ಬಂದಿರೋದು ಯಾರಿಂದ ಅಂದರೆ ಮುಖ್ಯ ಪ್ರಾಣನಿಂದ, ದುರ್ಗಾದೇವಿಯರಿಂದ ಅದು ಬರುತ್ತೆ. ಆದ್ದರಿಂದ ಈ ಮುಖ್ಯ ಪ್ರಾಣನಲ್ಲಿರುವ ದುರ್ಗಾದೇವಿ, ದುರ್ಗಾದೇವಿಯಲ್ಲಿರುವ ಪರಮಾತ್ಮ, ಇವರ ಮೂಲಕವಾಗಿ ಈ ಶಬ್ದಸ್ಪರ್ಶ ರೂಪ ರಸಗಂಧಗಳು ಬಾಹ್ಯ ವಿಷಯದಲ್ಲಿ ಮಾತ್ರ ಆಸಕ್ತವಾಗಿ ಒಳಗಿರುವ ದೇವರನ್ನು ಮರೆತು ಬಿಡ್ತಾವೆ. ಬೇರೆಯೇ ಶಬ್ದ, ಬೇರೆಯೇ ರೂಪ, ಬೇರೆಯೇ ರಸ, ಬೇರೆಯೇ ಗಂಧ, ಇವುಗಳ ಕಡೆಗೆ ಇದು ಮನಸ್ಸು ಕೊಡೋದಿಲ್ಲ, ಕೊಡದೆ ಹಾಳಾಗಿ ಬಿಡುತ್ತೆ. ಆದ್ದರಿಂದ ಈ ಅನುಸಂಧಾನ ಯಾರಿಗಾರು ಬಂತು ಅಂದರೆ ನಮ್ಮ ಮನಸ್ಸು ಕೆಟ್ಟ ಪದಾರ್ಥದ ಕಡೆಗೆ ಹೋಗ್ತಾ ಇದೆ, ದೇವರ ಶಬ್ದವನ್ನು ಕೇಳ್ತಾ ಇಲ್ಲ, ಪುರಾಣ ಕೇಳಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ದೇವರ ನೈವೇದ್ಯ ತಿನ್ನಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಯಾಕಪ್ಪ? ಓಹೋ, ದುರ್ಗಾದೇವಿ, ಮುಖ್ಯ ಪ್ರಾಣದೇವರು, ಪರಮಾತ್ಮ ಇಲ್ಲಿ ನಿಂತು ಪ್ರೇರಣೆ ಮಾಡ್ತಾ ಇದ್ದಾರೆ, ನಮ್ಮ ಮನಸ್ಸನ್ನು ತಾಮಸಿ ಪ್ರವೃತ್ತಿಗೆ ಒಳಗೆ ಮಾಡ್ತಾ ಇದ್ದಾರೆ ಅಂತ ಈ ನಾಗಾದಿ ಪಂಚಕಗಳನ್ನು, ಮುಖ್ಯ ಪ್ರಾಣದೇವರನ್ನು, ಪರಮಾತ್ಮನನ್ನು, ದುರ್ಗಾದೇವಿಯನ್ನು ಚಿಂತನೆ ಮಾಡಿದರೆ ಆಗೇನಾಗತ್ತೆ? ನಮಗೆ ಅವಿದ್ಯಾ ಕುಮೋಹವನ್ನು ಕಳೆದು ಬಿಡ್ತಾರೆ ದುರ್ಗಾದೇವಿ ಇವರು. ನೋಡ್ರಿ ಎಷ್ಟು ಸುಲಭವಾದ ಉಪಾಯ ಇದೆ. ಅದೇ ಇದೆ, ಗೊತ್ತಾಗಿದೆ, ಆದರೆ ಇದು ಸ್ಮರಣೆಗೆ ಬರಲ್ಲ. ಅಲ್ಲಿಯೂ ದೇವರದರ ತಲೆ ಮೇಲೆ ದೊಡ್ಡ ಬಂಡೆಕಲ್ಲೆತ್ತು ಹಾಕಿ ಬಿಡ್ತಾನೆ. ಬಂಡೆಕಲ್ಲೆತ್ತು ಹಾಕಿ ಅದು ಜ್ಞಾನಕ್ಕೆ ಬರದಂತೆ ಮಾಡಿಬಿಡ್ತಾನೆ. ಕಾರಣ ಅಲ್ಪ ಜೀವರು, ನಾವು ಅಲ್ಪ ಸಾಧಕರು. ನೋಡ್ರಿ, ದೇವರ ಬಗ್ಗೆ ಅಜ್ಞಾನ ಬಂದಾಗ ರುದ್ರದೇವರಿಗೆ ಬೇಗ ಪರಿಹಾರ ಆಯಿತು, ಗರುಡದೇವರಿಗೆ ಬೇಗ ಪರಿಹಾರ ಆಯಿತು, ಇಂದ್ರದೇವರಿಗೆ ಬೇಗ ಪರಿಹಾರ ಆಯಿತು, ಅವರಿಗೆಲ್ಲ ಬೇಗ ಆಯಿತು. ನಮಗೆ ಯಾಕೆ ಆಗಲ್ಲ ಅಂದರೆ ನಾವು ಬಹಳ ಕನಿಷ್ಠ ಜೀವರು, ತುಂಬ ಕೆಳಗಿನ ಜೀವರು ನಾವು, ನಮಗಷ್ಟು ಬೇಗ ಅಜ್ಞಾನಗಳು ಪರಿಹಾರ ಆಗೋದಿಲ್ಲ. ಆದ್ದರಿಂದ ಈ ಅನುಸಂಧಾನದಿಂದ ವಿಷಯ ಪದಾರ್ಥಗಳ ಸೇವನೆಯನ್ನು ಮಾಡ್ತಾ ಹೋದರೆ ಒಳಗಿರುವ ದೇವತೆಗಳು ಒಲಿದು ಅವಿದ್ಯಾ ಕುಮೋಹವನ್ನು ದೂರ ಮಾಡ್ತಾರೆ. ಅಂದರೆ ತಮೋಗುಣದ ಕಾರ್ಯ, ಸ್ಥೂಲ ತಮೋಗುಣದ ಕಾರ್ಯವನ್ನು, ಸ್ಥೂಲವಾದದ್ದು ಮೇಲ್ನೋಟಕ್ಕೆ ಬರ್ತಕ್ಕಂಥ ಸ್ಥೂಲವಾದ ತಮೋಗುಣದ ಕಾರ್ಯವನ್ನು ಸ್ಥಗಿತಗೊಳಿಸಿ ಸೂಕ್ಷ್ಮ ತಮೋಗುಣದ ಮೂಲಕವಾಗಿ ಪರಮಾತ್ಮನಿಗೆ ಅರ್ಪಿತವಾದ ಸಾತ್ವಿಕ ವಿಷಯ ಪದಾರ್ಥಗಳನ್ನೇ ನಾವು ಸೇವಿಸುವಂತೆ ವಿವೇಕವನ್ನು, ಸಂಯಮನವನ್ನು ಈ ದೇವತೆಗಳು ಕೊಡ್ತಾರೆ. ಅಂದರೆ ಜಗನ್ನಾಥದಾಸರ ಅನುಗ್ರಹ ಎಷ್ಟು ಅಂತ ಅರ್ಥ ಮಾಡಿಕೊಡ್ರಿ. ನಮ್ಮ ಮನಸ್ಸು ದೇವರ ಕಡೆಗೆ ಹೋಗದೇ ಇರೋದಕ್ಕೆ, ಪರಮಾತ್ಮನ ವಿಷಯಗಳ ಚಿಂತನೆ ಮಾಡದೇ ಇರೋದಕ್ಕೆ, ಶಾಸ್ತ್ರ ವಿಚಾರಗಳನ್ನು ಶ್ರವಣ ಮಾಡದೇ ಇರೋದಕ್ಕೆ ಕಾರಣ ಏನು ಅಂದರೆ ಈ ದೇವತೆಗಳು ಇಲ್ಲಿ ನಿಂತು ನಮಗೆ ಈ ರೀತಿಯಾಗಿ ಅಜ್ಞಾನವನ್ನು, ಕುಮೋಹವನ್ನು ಕೊಡ್ತಾ ಇದ್ದಾರೆ ಎನ್ನುವ ಜ್ಞಾನ ಇಲ್ಲದೆ, ಇದೇನೋ ಆಗ್ತಾ ಇದೆ ಎಂಬುದೂ ಗೊತ್ತಿಲ್ಲದೆ ಸುಮ್ಮನೆ ವ್ಯರ್ಥವಾಗಿ ನಾವೇನಾಗ್ತಾ ಇದ್ದೀವಿ? ಕಾಲವನ್ನು ಕಳ್ಕೊತಾ ಇದ್ದೇವೆ. ಅದಾಗಬಾರದು ಅನ್ನೋದಕ್ಕೋಸ್ಕರವಾಗಿ ಜಗನ್ನಾಥದಾಸರು ಈ ಪರಮಾತ್ಮನ, ಈ ಲಕ್ಷ್ಮೀದೇವಿಯ, ಈ ವಾಯುದೇವರ ಈ ರೂಪಗಳ, ಪ್ರಾಣಾದಿ ನಾಗಾದಿ ಪಂಚಕಗಳ ರೂಪದ ಚಿಂತನೆ ಮಾಡ್ರಿ, ಇವುಗಳನ್ನು ಕಳ್ಕೊಳ್ರಿ ಅಂತ ಬಹಳ ಸುಂದರವಾದ ರೀತಿಯಲ್ಲಿ ನಮಗಿದನ್ನೇ ಹೇಳಿಕೊಡ್ತಾ ಇದ್ದಾರೆ. ಆದ್ದರಿಂದ
ಸೂಕ್ಷ್ಮ ತಮೋಗುಣದ ಮೂಲಕವಾಗಿ ಪರಮಾತ್ಮನಿಗೆ ಅರ್ಪಿತವಾದ ಸಾತ್ವಿಕ ವಿಷಯ ಪದಾರ್ಥಗಳನ್ನು ನಾವು ಸೇವನೆ ಮಾಡುವಂತೆ ವಿವೇಕವನ್ನು ಸಂಯಮವನ್ನು ಕೊಡ್ತಾರೆ. ಆವಾಗ ಇವರ ಸೇವನೆ ಮಾಡಿದರೆ ಪರಮಾತ್ಮನ ವಿಷಯಗಳು ಕಿವಿಗೆ ಬೀಳುತ್ತೆ. ಬೀಳ್ತಾ ಇದೆ ಅಂದರೆ ಅರ್ಥ ಮಾಡಿಕೊಳ್ಳ್ರಿ, ದೇವತೆಗಳು ನಮ್ಮ ಬಗ್ಗೆ ಮುನಿದಿಲ್ಲ ಅಂತ. ದೇವತೆಗಳು ನಮ್ಮ ಬಗ್ಗೆ ಮುನಿದಿಲ್ಲ. ಮುಖ್ಯ ಪ್ರಾಣದೇವರ ಅನುಗ್ರಹ ನಮ್ಮ ಮೇಲಿದೆ, ದುರ್ಗಾದೇವಿಯ ಅನುಗ್ರಹ ನಮ್ಮ ಮೇಲಿದೆ. ಅದಕ್ಕೆ ಕೆಲವು ಪುರಾಣಗಳನ್ನು ಕೇಳ್ತಾ ಇದ್ದೇವೆ, ದೇವರ ನೈವೇದ್ಯ ತಿಂತಾ ಇದ್ದೇವೆ, ಸಜ್ಜನರ ಜೊತೆಗೆ ಓಡಾಡ್ತಾ ಇದ್ದೇವೆ, ಮನಸ್ಸು ದುಷ್ಟ ವ್ಯಾಪಾರಗಳಿಗೆ ಹೋಗ್ತಾ ಇಲ್ಲ, ಸಜ್ಜನರ ಸಂಘದಲ್ಲಿದೆ ಅಂತ ಇದನ್ನು ತಿಳ್ಕೊಂಡ್ವಿ ಅಂದರೆ ಈ ರೀತಿಯ ಅನುಭವ. BMW ಕಾರಲ್ಲಿ ಓಡಾಡ್ತಾ ಇದ್ದೀವಿ ಅಂದರೆ ತುಂಬ ದುಡ್ಡಿದೆ ಅಂತ ಅರ್ಥ ಅಲ್ವಾ? ಅದಕ್ಕೆ ಅರ್ಥ ಅದೇ ತಾನೇ. ಯಾವಾಗಲೂ ಫ್ಲೈಟಲ್ಲೇ ಓಡಾಡ್ತಾ ಇದ್ದೀವಿ ಅಂದರೆ ತುಂಬ ಶ್ರೀಮಂತಿಕೆ ಇದೆ ಅಂತ ಹೇಗೆ ಅರ್ಥವೋ ಹಾಗೆ ನಮ್ಮ ಮನಸ್ಸು ಪರಮಾತ್ಮನ ಕಡೆಗೆ, ಪರಮಾತ್ಮನ ವಿಷಯಗಳ ಕಡೆಗೆ ಹೋಗ್ತಾ ಇದೆ ಅಂತಂದರೆ ದೇವತೆಗಳು ನಮ್ಮ ಕೈ ಬಿಟ್ಟಿಲ್ಲ. ಇದೊಂದು ಅಹಂಕಾರ ಪಡಬಹುದು. ಈ ರೀತಿಯ ಅಹಂಕಾರ ಒಳ್ಳೆಯದೇ, ಇದು ಸಾತ್ವಿಕವಾದ ಅಹಂಕಾರ. ಇಂಥ ರೀತಿಯಾಗಿ ದೇವತೆಗಳು ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಎಂಬುದಾಗಿ ತಿಳ್ಕೊಂಡ್ರೆ ಆ ಸಂತೋಷವನ್ನು ಪಟ್ಟು, ಸ್ವಾಮಿ ಇದನ್ನೇ ನಮಗೆ ಮುಂದೆ ಉಳಿಸಿಕೊಡ್ರಿ, ದಯಮಾಡಿ ನಮ್ಮ ಶಬ್ದಸ್ಪರ್ಶ ರೂಪರಸಗಂಧಗಳು ಬೇರೆ ಕಡೆಗೆ ಹೋಗದಂತೆ ಪರಮಾನುಗ್ರಹವನ್ನು ಮಾಡ್ರಿ ಎಂಬುದಾಗಿ ನಾವು ಅವರನ್ನು ಕೇಳಿದರೆ, ಕೇಳ್ತಾ ಇದ್ದರೆ, ಅನುಭವಿಸಿದ ಸುಖವನ್ನು ಜ್ಞಾಪಕ ಮಾಡ್ಕೋತಾ ಇದ್ದರೆ ಆ ದೇವತೆಗಳು ಏನು ಮಾಡ್ತಾರೆ, ನಮಗೆ ಸೂಕ್ಷ್ಮ ತಮೋಗುಣದ ಮೂಲಕವಾಗಿ ಒಳ್ಳೆಯ ಪದಾರ್ಥಗಳನ್ನು ನಮಗೆ ಅನುಭವಿಸಲಿಕ್ಕೆ ಕೊಡ್ತಾರೆ. ಆದ್ದರಿಂದ ಕರಣಕ್ಕೆ ಅಂದರೆ ಅಂತಃಕರಣ ರೂಪವಾದ ಮನಸ್ಸಿಗೆ ಮತ್ತು ಬಾಹ್ಯಕರಣ ರೂಪವಾದ ಚಕ್ಷುರಾದಿ ಜ್ಞಾನೇಂದ್ರಿಯ, ವಾಗಾದಿ ಕರ್ಮೇಂದ್ರಿಯಗಳಿಗೆ ವಸ್ತುತಃ ಕರ್ಣಾಭಿಮಾನಿ ಸುರರಿಗೆ ಅವಿದ್ಯಾ ಕುಮೋಹಗಳನ್ನು, ಕರ್ಣಾಭಿಮಾನಿ ಸುರರಿಗೆ ಸಂಯಮಗಳನ್ನು ನೀಡುತ್ತಾರೆ. ದೈತ್ಯರಿಗೆ ಅಜ್ಞಾನವನ್ನು, ದೇವತೆಗಳಿಗೆ ತತ್ವಾಭಿಮಾನಿಗಳಾದವರಿಗೆ ಸಂಯಮಗಳನ್ನು ಕೊಡ್ತಾರೆ. ಜೀವನಿಗೆ ಏನು ಮಾಡ್ತಾರೆ, ಇವರಿಬ್ಬರ ಜೊತೆಗಿರ್ತೀವಲ್ಲ ನಾವು ಜೀವರು, ದೈತ್ಯರ ಜೊತೆಗಿರಬೇಕು, ದೇವತೆಗಳ ಜೊತೆಗಿರಬೇಕು. ನಮ್ಮ ಹಣೆ ಬರ ನೋಡ್ರಿ, ಎಂಥ ಮನೆಯಲ್ಲಿ ನಾವಿದ್ದೇವೆ ಅಂದರೆ ಬರೇ ಸಾತ್ವಿಕವಾದ ಮನೆಯಲ್ಲೂ ಇಲ್ಲ, ಬರೀ ತಾಮಸವಾದ ಮನೆಯಲ್ಲೂ ಇಲ್ಲ. ಓನರಲ್ಲಿ ಇಬ್ಬರು, ಗಂಡ ಹೆಂಡತಿ ಇಬ್ಬರು ಓನರ್ ಮನೆಗೆ. ಗಂಡ ಒಳ್ಳೆಯವನು, ಹೆಂಡತಿ ತುಂಬ ಕೆಟ್ಟವಳು. ಇಂಥ ಓನರ್ ಜೊತೆಗೆ ನಾವು ಜೀವನದಲ್ಲಿ ಸಂಸಾರವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಜೀವನಿಗೆ ಏನು ಮಾಡ್ತಾರೆ, ವಿಷಯದಲ್ಲಿ ಆಸಕ್ತಿ ವೈರಾಗ್ಯಗಳನ್ನು ಹರಿವಾಯುಗಳು, ದುರ್ಗಾದೇವಿ, ತತ್ವಾಭಿಮಾನಿಗಳ ಮೂಲಕವಾಗಿ ಜೀವನಿಗೆ ಉಂಟು ಮಾಡ್ತಾರೆ. ಆದ್ದರಿಂದ ಜೀವರಿಗೂ ತತ್ವಾಭಿಮಾನಿ ದೇವತೆಗಳಿಗಿಬ್ಬರಿಗೂ ಕೂಡ ಯೋಗ್ಯವಾದ ಸಾಧನೆಗಳಾಗತ್ತೆ. ಸಾಧನೆಯಿಂದ ಜೀವರೇನಾಗ್ತಾರೆ, ಉತ್ತಮ ಸಾಧನೆಯನ್ನು ಮಾಡಿಕೊಂಡು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಹೌದು, ದೇವರು ಇದನ್ನು ಕೊಟ್ಟಿದ್ದೀನಿ ಅಂತ ಜ್ಞಾಪಿಸಿ ಇದನ್ನು ಪರಿಹಾರ ಮಾಡ್ತೀನಿ ಅಂತ ಯಾಕೆ ಹೇಳಬೇಕು ಅಲ್ವಾ? ಹೊಡಿಬೇಕು ಯಾಕೆ ನಮಗೆ? ಹೊಡೆದು ನಾನು ಹೊಡೆದೆ ಅಂತ ಅನಿಸಿ ಹೊಡಿಬೇಡ ಅಂತ ಕೇಳಿಸಿಕೊಂಡು ಇವೆಲ್ಲ ಯಾಕೆ ಮಾಡಬೇಕು ನಾವು? ಆದರೆ ಜಗನ್ನಾಥದಾಸರೇ ಹೇಳ್ತಾರೆ, ಜೀವರಿಗೆ ಅವಿದ್ಯಾ ಬೇಕು. ಇದೆಲ್ಲ ದೇವರ ಸ್ವರೂಪದಲ್ಲೇ ಇರತಕ್ಕಂಥದ್ದು. ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಸೃಷ್ಟಿ, ಸ್ಥಿತಿ, ನಿಯಮನ, ಜ್ಞಾನ, ಬಂಧ, ಮೋಕ್ಷ ಇವೆಲ್ಲ ಪರಮಾತ್ಮನ ಸ್ವರೂಪಭೂತವಾದದ್ದು. ಇದು ಜೀವರ ಮೇಲೆ ಯಾವಾಗಲೂ ಕೆಲಸ ಮಾಡ್ತಲೇ ಇರುತ್ತಿದ್ದು. ಜೀವರಿಗೆ ಅವಿದ್ಯಾ ಬೇಕು. ಅವಿದ್ಯೆಯಿಂದ ಏನು ಮಾಡ್ತೀವಿ? ಪಾಪ ಮಾಡ್ತೀವಿ ಅಲ್ವಾ? ಅವಿದ್ಯೆ ಇಲ್ಲದೆ ಇದ್ದರೆ ಪಾಪ ಮಾಡೋದೇ ಇಲ್ಲ. ಪಾಪವೇ ಮಾಡದೇ ಇದ್ದ ಮೇಲೆ ಇನ್ನು ಈ ಸಂಸಾರದಲ್ಲಿ ಅಭಿಮಾನ, ದುಃಖ ಇವೆಲ್ಲ ಬೇಕಾಗೋದೇ ಇಲ್ಲ ಅಲ್ವಾ? ಸಾಧನೆ ಯಾವುದು ಬೇಕಾಗೋದೇ ಇಲ್ಲ. ಅವಿದ್ಯೆ ಇದ್ದದ್ರಿಂದಲೇ ಇವೆಲ್ಲ ನಡೀಬೇಕು, ಇದನ್ನು ಕಳೀಬೇಕು ದೇವರು. ಪಾಠವೇ ಹೇಳದೆ ಹೋದರೆ, ಎಕ್ಸಾಮೇ ಮಾಡದೆ ಹೋದರೆ ಸರ್ಟಿಫಿಕೇಟೇ ಆಗಬೇಕವಾಗ? ಬೇಕಾಗೇ ಇಲ್ಲ. ಆದ್ದರಿಂದ ಪರಮಾತ್ಮ ಏನು ಮಾಡ್ತಾನೆ, ಅವಿದ್ಯೆಯನ್ನು ಕೊಟ್ಟು ಪಾಪ ಮಾಡಿಸ್ತಾನೆ. ಪಾಪ ಮಾಡಿದ ಮೇಲೆ ದುಃಖ ಆಗತ್ತೆ. ದುಃಖ ಆದ ಮೇಲೆ ಆ ಕಹಿ ಆಗತ್ತೆ, ದುಃಖ ಕಹಿ. ಆಗ ನಮಗೆ ಸಾತ್ವಿಕರಾಗಿದ್ದರೆ ಪಾಠ ಕಲಿತೇವೆ, ದೇವರಿಗೆ ಹರಿವಾಯು ಗುರುಗಳಿಗೆ ಮೊರೆ ಹೋಗುತ್ತೇವೆ. ಪಾಪಕರ್ಮವನ್ನು ಮೆಟ್ಟಿ ಪುಣ್ಯಕರ್ಮವನ್ನು ಮಾಡಬೇಕು. ಪಾಪಕರ್ಮ, ಸ್ವಾಮಿ ಇದು ನಿನಗೆ ಪಾದುಕೆ ಅಂತ ದೇವರಿಗೆ ಅರ್ಪಣೆ ಮಾಡಬೇಕು.
ಪಾಪಕರ್ಮಗಳು, ಪಾದುಕೆಗಳು, ಅನುಲೇಪನವು ಸತ್ಪುಣ್ಯ ಶಾಸ್ತ್ರಾಲಾಪ ಅಂತ ದೇವರಿಗೆ ಅದನ್ನು ಅರ್ಪಣೆ ಮಾಡಬೇಕು. ಪಾದುಕೆಯನ್ನು ಮೆಟ್ಟದೇ ಇದ್ದರೆ ಕಲ್ಲು ಮುಳ್ಳು ಚುಚ್ಚಿಬಿಡ್ತಾವೆ. ಆದ್ದರಿಂದ ಪಾದುಕೆಯನ್ನು ಮೆಟ್ಟದೆ ದಾರಿ ತುಳಿದರೆ ಹೋಗೋಕ್ಕಾಗಲ್ಲ. ಹೀಗಾಗಿ ಅವಿದ್ಯೆಯಿಂದ ಸಂಸಾರದ ಬಂಧನವನ್ನು ಪರಮಾತ್ಮ ಕೊಟ್ಟ ಒಂದು ವರದಾನ ಅಂತಲೇ ತಿಳ್ಕೊಳ್ಳೋಣ. ಅಜ್ಞಾನ ಅನ್ನೋದು ಕೂಡ, ಮೋಹ ಅನ್ನೋದು ಕೂಡ ಒಂದು ದೇವರು ಕೊಟ್ಟು ವರದಾನ ಅಂತ ತಿಳ್ಕೊಳ್ಳೋಣ. ಯಾರ್ಯಾರ ಜೊತೆಗೋ ಅಭಿಮಾನ ಮಾಡ್ತೇವೆ. ಯಾರೋ ಹೆಂಡತಿ, ಯಾರೋ ಮಗ, ಯಾವುದೋ ದರಿದ್ರ ಬಟ್ಟೆ, ಯಾವುದೋ ಸಿಮೆಂಟು ಇಟ್ಟಿಗೆ ಮನೆಯಲ್ಲಿ ಅಭಿಮಾನ, ಯಾವುದೋ ವೈಶಿಕ ಪಂಚಭೂತಗಳ ಪದಾರ್ಥದಲ್ಲಿ ಅಯ್ಯೋ ಎಷ್ಟು ಚೆನ್ನಾಗಿದೆ ಈ ಪದಾರ್ಥ ಅಂತ ಅದರಲ್ಲಿ ಅಭಿಮಾನ. ಆಮೇಲೆ ದೇವರು ತಿಳಿಸಿಕೊಡ್ತಾನೆ, ಅಯ್ಯೋ ನಿಜವಾದದ್ದಲ್ಲಪ್ಪ, ಇದು ನಿಜವಾದ ಸುಖ ಇದರಿಂದ ಅಲ್ಲ, ಬೇರೆ ಇದೆ ಅಂತ ಭಗವಂತ ತಿಳಿಸಿಕೊಟ್ಟಾಗ ಈ ಕಹಿಯ ಅನುಭವ ಇಲ್ಲದೇ ಇದ್ದರೆ ಸಿಹಿಯ ಜ್ಞಾನದ ರುಚಿ ನಮಗೆ ಬರೋದಿಲ್ಲ. ಅದಕ್ಕೆ ಅವಿದ್ಯಾ ಅಜ್ಞಾನಗಳೆಲ್ಲ ಬಂದಿದ್ದರೆ ಅದು ಪರಿಹಾರ ಆದರೆ, ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರಲ್ಲ, ಜ್ವರ ಬಂದವನಿಗೆ ನೀರು ಕೂಡ ಕಹಿಯಾಗಿ ಕಾಣಿಸುತ್ತೆ, ಜ್ವರ ಬರದೇ ಇದ್ದವನಿಗೆ ಎಲ್ಲ ರುಚಿಯೂ ಚೆನ್ನಾಗಿರುತ್ತೆ. ಅವಿದ್ಯಾ ಇದ್ದವನಿಗೆ ಅವಿದ್ಯಾ ಬಂದುಬಿಡ್ತು ಅಂದರೆ, ಅವಿದ್ಯಾ ಪರಿಹಾರ ಆದರೆ, ಸಾಂಸಾರಿಕ ವಿಷಯದಲ್ಲಿ ವೈರಾಗ್ಯ ಬಂದು ಅಭಿಮಾನ ಹೋಯಿತು ಅಂದರೆ, ಪರಮಾತ್ಮನ ಕಡೆಗೆ ಮನಸ್ಸು ಹೋದಾಗ ಈ ದುಃಖದ ಕಡೆಗೆ ಮತ್ತೊಮ್ಮೆ ಮನಸ್ಸು ಹೋಗೋದಿಲ್ಲ. ಮನಸ್ಸು ಆ ಕಡೆಗೆ ಹೋಗೋದಿಲ್ಲ. ಮನಸ್ಸು ಹೋಗದೆ ಏನಾಗತ್ತೆ, ಇದರ ದುಃಖದ ಜ್ಞಾನವಾಗತ್ತೆ. ಅದಕ್ಕೆ ಜಗನ್ನಾಥದಾಸರು ಒಂದು ಕಡೆ ಪ್ರಶ್ನೆ ಮಾಡ್ಕೊಳ್ತಾರೆ ಹರಿಕಥಾಮೃತಸಾರದಲ್ಲಿ, ಅಲ್ಲ ಸ್ವಾಮಿ, ನಮ್ಮ ಸ್ವರೂಪ ಯೋಗ್ಯತೆ ನಿನಗೆ ಗೊತ್ತು, ನಾವು ಮೋಕ್ಷಕ್ಕೆ ಬರೋರ, ನರಕ ಭೂಮಿಯಲ್ಲಿ ಸ್ವರ್ಗದಲ್ಲಿ ಸಂಚಾರ ಮಾಡೋರ, ಮಧ್ಯಮ ಜೀವರ, ಅಥವಾ ನಾವು ಅಂಧಂತಮಸ್ಸಿಗೆ ಹೋಗುವ ತಾಮಸರ ಅಂತ ನಿನಗೆ ಗೊತ್ತು. ನಮಗೆ ಗೊತ್ತಿಲ್ಲ, ಬೇಡ. ನಾವು ಎಲ್ಲಿಗೆ ಹೋಗಿ ಬೀಳ್ತಕ್ಕಂಥವ್ರು ಅಂತ ನಿನಗೆ ಗೊತ್ತು. ನಿನಗೆ ಗೊತ್ತಾದರೆ ಸಾಕು, ನಮಗೇನಾಗಬೇಕಾಗಿದೆ ಹೇಳು. ನಿನಗೆ ಗೊತ್ತಾಗಿ ನಾವು ಯಾರು ತಾಮಸರೋ ಸಾತ್ವಿಕರೋ ರಾಜಸರೋ ಗೊತ್ತಾಗೋಯ್ತು. ಗೊತ್ತಾಗಿ ಹೋದ್ಮೇಲೆ ನಮಗೆ ಮೋಕ್ಷ ಕೊಟ್ಟುಬಿಡು. ಇದು ಯಾರ್ದೋ ಹೆಂಡತಿ, ಯಾರೋ ಮಕ್ಕಳು, ಜನ್ಮ ಜನ್ಮಕ್ಕೊಬ್ಬೊಬ್ಬ ಹೆಂಡತಿ, ಜನ್ಮ ಜನ್ಮಕ್ಕೊಬ್ಬ ಗಂಡ, ಎಷ್ಟೋ ಜನ ತಾಯಂದ್ರ ಹಾಲು ಕುಡಿಯೋದು, ಎಲ್ಲೆಲ್ಲೋ ಪಶುಪ್ರಾಣಿಗಳಾಗಿ ಹುಟ್ಟೋದು. ಸ್ವಾಮಿ ಇದೆಲ್ಲ ಏನು ಯಾಕೆ ಮಾಡ್ತೀಯ? ಪರಮಾತ್ಮ ಅಂತಾನೆ, ಹಾಗೆ ಮಾಡದೇ ಇದ್ದರೆ ನಾನು ಕೊಡುವ ಸುಖದ ಜ್ಞಾನ ನಿಮಗಾಗಲ್ಲ. ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳಬೇಕು. ಮಗ, ಬಹಳ ಬಾರಿ ಹೇಳ್ತಾ ಇರ್ತೀನಿ ನಾನು ಇದನ್ನು, ಮಗ SLCಯಲ್ಲಿ ಫೇಲ್ ಆದ, ತಂದೆ ಮತ್ತೆ ಎಕ್ಸಾಮಿಗೆ ಕಟ್ಟಿಸಿದವನನ್ನು, ಹಾಲ್ ಟಿಕೆಟಿಗೆ ದುಡ್ಡು ಕೊಟ್ಟ, ಎಕ್ಸಾಮ್ ಕಟ್ಟು ಅಂದ. ಮಗ ಆಸೆಯಿಂದ ಕಟ್ಟಿದ, 2 ಬಾರಿ 3 ಬಾರಿ ಆಯಿತು. ತಂದೆ ಮತ್ತೆ ದುಡ್ಡು ಕೊಡ್ಲಿಕ್ಕೆ ಬಂದ. ಮಗ ಅಂದ, ಇಲ್ಲಪ್ಪ ನನ್ನ ಯೋಗ್ಯತೆ ಇಲ್ಲ, ನಾನು ಖಂಡಿತವಾಗಿ ಸೈನ್ಸು ಮ್ಯಾಥಮೆಟಿಕ್ಸಲ್ಲಿ ಪಾಸ್ ಆಗಲ್ಲ, ನನ್ನ ಸ್ವರೂಪ ಜ್ಞಾನ ನನಗಾಯಿತು, ಬೇಡ ಅಂದ. ಆಗ ತಂದೆ ಹೇಳ್ದ, ಮಗನೇ, ನಮ್ಮನೆ ವಂಶದಲ್ಲಿ 7ನೇ ಕ್ಲಾಸೇ ಯಾರೂ ಪಾಸಾಗಿಲ್ಲ, ನೀ 10ಕ್ಕಾದರೂ ಬಂದಿಯಲ್ಲ, ಇದು ನನಗೆ ಗೊತ್ತು. ನಮ್ಮ ಮನೇಲಿ ಯಾರೂ 7ನೇ ಕ್ಲಾಸ್ ಪಾಸಾಗಿಲ್ಲ ಅಂತ ನನಗೆ ಗೊತ್ತು, ನಾನು ಸಹಿತ, ಇನ್ಕ್ಲೂಡ್ ಮೀ. ಮತ್ತು ನಂಗೆ ಯಾಕೆ ಕಟ್ಟಿಸ್ದೆ ಅಂದರೆ, ತಂದೆ ಹೇಳ್ತಾನೆ, ನಿನಗೆ ನಾನು ಕಟ್ಟಿಸ್ದೇ ಇದ್ದರೆ ನಮ್ಮ ಯೋಗ್ಯತೆ ಎಲ್ಲ ಗೊತ್ತು, ನೀನೇನು ಎಕ್ಸಾಮ್ಗೆ ಹೋಗಬೇಡ ಅಂತ 7ನೇ ಕ್ಲಾಸಿಗೆ ನಿಲ್ಲಿಸ್ಬಿಟ್ಟಿದ್ರೆ ನೀನು ಬದುಕಿರೋಷ್ಟು ದಿವಸ, ನನಗೆ ಪಿಂಡ ಇಡೋಷ್ಟು ದಿವಸ ಬೈಕೊಂಡು ಪಿಂಡ ಇಡ್ತೀಯ. ಪಾಪಿ ನಮ್ಮಪ್ಪ ನನ್ನ ಎಕ್ಸಾಮಿಗೆ ದುಡ್ಡು ಕೊಡಲಿಲ್ಲ, ಹಾಳು ಮಾಡಿಬಿಟ್ಟ ಅಂತ. ನಿನ್ನ ಸ್ವರೂಪ ಜ್ಞಾನ ನಿನಗಾಗಬೇಕಾದ್ರೆ, ನನ್ನಲ್ಲಿ ಓದುವ ಯೋಗ್ಯತೆ ಇಲ್ಲ ಅಂತ ನಿನಗೆ ಗೊತ್ತಾಗ್ಬಿಟ್ರೆ ಆಗ ನೀನೇನಾಗ್ತೀಯ? ನನ್ನನ್ನು ಬೈಯೋದಿಲ್ಲ. ಅದಕ್ಕೆ ಭಗವಂತ ನಮಗೆ ಎಲ್ಲ ಲೌಕಿಕ ಪದಾರ್ಥಗಳನ್ನು ಕೊಟ್ಟು ಅದನ್ನು ಅಭಿಮಾನವನ್ನು ಕಳೆದುಕೊಳ್ಳುವ ಮಾರ್ಗವನ್ನೂ ಭಗವಂತ ತೋರಿಸಿ, ಇದು ಹಾಗೆ ನಿಮಗೆ ಬಂಧಕವಾಗತ್ತೆ ಅನ್ನುವುದನ್ನು ತೋರಿಸಿ, ಅಲೌಕಿಕವಾದ ಪರಮಾತ್ಮನ ಬಳಿಯಲ್ಲಿರ್ತಕ್ಕಂತಹ ಸ್ವರೂಪ ಸುಖ ನಮ್ಮ ಜೀವರ ಒಳಗಡೆ ಇರತಕ್ಕಂಥದ್ದನ್ನು ದೇವರು ಅಭಿವ್ಯಕ್ತಿ ಮಾಡಿಕೊಟ್ರೆ ಹೇಗಿರುತ್ತೆ ಅನ್ನೋದನ್ನು ತಿಳಿಸಲಿಕ್ಕೋಸ್ಕರವಾಗಿ, ಆಗ ಇನ್ನೊಂದೇನಾಗತ್ತೆ ಅಂದರೆ, ನಮ್ಮ ಸ್ವರೂಪದ ಯೋಗ್ಯತೆ ಗೊತ್ತಾದರೆ ನಮಗಿಂತ ಸ್ವರೂಪ ಯೋಗ್ಯತೆಯಲ್ಲಿ ದೊಡ್ಡವರಾದ ವಾಯುದೇವರು, ಬ್ರಹ್ಮದೇವರು, ಇಂದ್ರಾದಿ ರುದ್ರಾದಿ ದೇವತೆಗಳು ಮೋಕ್ಷದಲ್ಲಿ ಹೆಚ್ಚು ಸುಖವನ್ನು ಅನುಭವಿಸ್ತಾ ಇದ್ದರೆ ನಮಗೂ ಹೆಚ್ಚು ಸುಖ ಕೊಡ್ರಿ ಅಂತ ಕೇಳಲಿಕ್ಕೆ ಹೋಗಲ್ಲ. ನಮ್ಮ ಯೋಗ್ಯತೆ ಸಣ್ಣ ಮಿಳ್ಳಿ,
ಸಣ್ಣ ಮಿಳ್ಳಿಯಷ್ಟೇ ನಮ್ಮ ಸುಖ, ಬ್ರಹ್ಮದೇವರದು ಸಮುದ್ರದಷ್ಟು ಅಂತ ತಿಳ್ಕೊಂಡು ಸುಮ್ಮನಾಗಿ ಬಿಡ್ತೀವಿ. ಇದಕ್ಕೋಸ್ಕರವಾಗಿ ಭಗವಂತ ಅವರವರ ಗತಿಗಳ ನೀಡಲೋ ಸುಗ, ನಮ್ಮ ಸ್ವರೂಪದ ಜ್ಞಾನ, ನಮ್ಮ ಯೋಗ್ಯತೆ, ನಮ್ಮ ಸಾಧನೆಗೆ ಬೇಕಾದ ಪರಿಪೂರಕವಾಗ ಅನೇಕ ವಿಷಯಗಳನ್ನು ಭಗವಂತ ಒದಗಿಸಿಕೊಟ್ಟಿದ್ದಾನೆ. ಇಲ್ಲೂ ಕೂಡ ಏನು ಸುಮ್ಮನೆ ಬಿಟ್ಟಿಲ್ಲ ಪರಮಾತ್ಮ. ಒಳ್ಳೆಯ ಶಾಸ್ತ್ರ ಗ್ರಂಥಗಳನ್ನಿಟ್ಟಿದ್ದಾನೆ, ಒಳ್ಳೆಯ ಗುರುಗಳನ್ನಿಟ್ಟಿದ್ದಾನೆ, ಒಳ್ಳೆಯ ನೈವೇದ್ಯ ಹಸ್ತೋದಕಗಳನ್ನಿಟ್ಟಿದ್ದಾನೆ, ಪಾದೋದಕಗಳನ್ನಿಟ್ಟಿದ್ದಾನೆ. ತೊಗೊಳ್ಳದೆ ಬಿಡಿಸಿಬಿಟ್ಟ ಅಂದರೆ ಅದು ನಮ್ಮ ಹಣೆ ಬರ. ಸ್ವಲ್ಪ ಟಚ್ ಸಿಕ್ಕಿಬಿಡ್ತು ಅಂದರೆ ಆ ಟಚ್ ಮೂಲಕವಾಗಿ ಸಜ್ಜನರ ಸಂಸರ್ಗವನ್ನು ಕೊಡಿಸಿ ಪರಮಾತ್ಮ ನಮ್ಮನ್ನೇ ಎಳ್ಕೊಂಡು ಬಂದುಬಿಡ್ತಾನೆ. ಅದಕ್ಕೋಸ್ಕರವಾಗಿ ಕಾಯ್ತಾ ಇರಬೇಕು, ಸಜ್ಜನರ ಸಂಪರ್ಕಕ್ಕೋಸ್ಕರವಾಗಿ ಕಾಯ್ತಾ ಇರಬೇಕು. ಅದಕ್ಕೆ ಜಗನ್ನಾಥದಾಸರೇ ಕೇಳ್ತಾರೆ ಹರಿಕಥಾಮೃತಸಾರದಲ್ಲಿ, ಮೂಢಮಾನವ ಎಲ್ಲ ಕಾಲದಿ ಬೇಡಿಕೊಂಬೆನು ಇನಿತೆಂದು ದೈನ್ಯದಿ ಬೇಡದಂದದಿ ಮಾಡು ಪುರುಷಾರ್ಥಗಳ ಸ್ವಪ್ನದಲ್ಲಿ ನೀಡುವಡೆ ನಿನ್ನಮಲ ಗುಣ ಕೊಂಡಾಡಿ ಹಿಗ್ಗುವ ಭಾಗವತರ ಒಡನಾಡಿ ಸೆನ್ನನು ಜನುಮ ಜನುಮಗಳಲ್ಲಿ. ಗೊತ್ತಾಗಲಿ ಬಿಡಲಿ ಸಜ್ಜನರ ಸಂಸರ್ಗದ ಬಲ, ಅದರ ಸಾಮರ್ಥ್ಯ, ಅದರಿಂದ ಆಗತಕ್ಕಂತಹ ಶ್ರೇಷ್ಠವಾದ ಅನುಭವ ಸುಖ ನಮಗಾಗಲಿ ಬಿಡಲಿ, ಸಜ್ಜನರ ಸಂಪರ್ಕಕ್ಕಂತೂ ಹೋಗಬೇಕು. ಅದನ್ನು ಮೊದಲು ಅನುಭವಿಸಬೇಕು. ಅದನ್ನು ಮೊದಲು ಮನಸ್ಸು ಒಪ್ಪಲ್ಲ. ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಒಂದು ಸ್ವಲ್ಪ ವೈರಾಗ್ಯ, ಒಂದು ಸ್ವಲ್ಪ ಅಭ್ಯಾಸ, ಅವೆರಡು ಕೂಡಿ ಬಂತು ಅಂದರೆ, ಸಜ್ಜನರ ಸಂಪರ್ಕದ ರುಚಿ ಗೊತ್ತಾಯಿತು ಅಂದರೆ. ಕರೋನಾ ಬಂದಾಗ ಬೇಡ ಅಂದ ಕಷಾಯಗಳೆಲ್ಲ ಕುಡಿತಾ ಇದ್ದೀವೋ ಇಲ್ವೋ? ಯಾವಾಗಲೂ ಕುಡಿತೀವ ಆ ಕಷಾಯಗಳನ್ನು. ಯಾವನಾರ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ತಗೊಳ್ರಿ, ಹೀಗೆ ಪ್ರಾಣಾಯಾಮ ಮಾಡಿರಿ, ಹೀಗೆ ಯೋಗ ಮಾಡಿರಿ, ಹೆದರ್ಕೊಂಡು ಎಲ್ಲ ಮಾಡ್ತಾ ಕೂತಿದ್ದೀವೋ ಇಲ್ವೋ? ಹಾಗೆ ಈ ಸಂಸಾರಕ್ಕೆ ಅಂಜಿ ಸಜ್ಜನರ ಸಂಪರ್ಕಕ್ಕೆ ಬಂದರೆ ಲಾಸಂತೂ ಇಲ್ಲ. ಅಲೋಪತಿ ಔಷಧಿ ತಗೊಂಡ್ರೆ ಲಾಸಂತೂ ಆಗತ್ತೆ, ಆದರೆ ಆಯುರ್ವೇದಿಕ್ ಔಷಧಿ ತಗೊಂಡ್ರೆ ಇಮ್ಯುನಿಟಿ ಪವರ್ ಆದರೂ ಬೆಳೆಯುತ್ತೆ. ಹಾಗೆ ಸಜ್ಜನರ ಸಂಪರ್ಕ ತಕ್ಷಣದಲ್ಲಿ ನಮಗೆ ಫಲವನ್ನು ಕೊಡದೇ ಇದ್ದರೂ ಕೂಡ ಬಹಳ ದೀರ್ಘವಾದ ಕಾಲದಲ್ಲಿ ಸಜ್ಜನರ ಸಂಪರ್ಕದಿಂದ ಬಹಳ ಶ್ರೇಷ್ಠವಾದ ಪರಮಾನುಗ್ರಹವನ್ನು ಅದು ಮಾಡುತ್ತೆ. ಆದ್ದರಿಂದ ಜಗನ್ನಾಥದಾಸರು ಅವಿದ್ಯಾ ಕುಮೋಹಗಳನ್ನು ಪರಮಾತ್ಮ ಕೊಟ್ಟಿದ್ದು ಸರಿ ಅಂತ ಇದ್ದಾರೆ. ಪಾಪಕರ್ಮಗಳು ಪಾದುಕೆಗಳು ಅನುಲೇಪನವು ಸತ್ಪುಣ್ಯ ಶಾಸ್ತ್ರಾಲಾಪನ ಎಂಬುದನ್ನು ಪರಮಾತ್ಮ ಅವಿದ್ಯೆಯನ್ನು ಕೊಟ್ಟು ಅವಿದ್ಯೆಯ ದುಃಖವನ್ನು ತೋರಿಸಿ, ಆದರೆ ಅವಿದ್ಯೆಯನ್ನು ಸಜ್ಜನರಿಗೆ ಕೊಟ್ಟರೆ ಅದನ್ನು ದುಃಖ ಅಂತ ತಿಳಿತಾರೆ. ಅಯೋಗ್ಯರುಗಳು ಅದನ್ನೇ ಸ್ವರೂಪ ಅಂತ ತಿಳ್ಕೊಂಡ್ಬಿಡ್ತಾರೆ ತಮ್ಮದು. ಅದರಿಂದ ದೇವರಿಗೆ ಮೊರೆ ಹೋಗಲ್ಲ, ದೇವರನ್ನು ಬೈತಾರೆ. ದುರ್ಯೋಧನ ಇದ್ದ ನೋಡ್ರಿ, ಜಾನಾಮಿ ಧರ್ಮಂ ನ ಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನ ಚಮೇ ನಿವೃತ್ತಿ. ಗೊತ್ತು ಇದು ಧರ್ಮ ಅಂತ ನಾ ಮಾಡಲ್ಲ ಅಂತಾನೆ, ಇದು ಅಧರ್ಮ ಅಂತ ಗೊತ್ತು ಬಿಡಲ್ಲ ಅಂತಾನೆ. ಇದು ಅಯೋಗ್ಯರ ಸ್ವರೂಪ. ನಮ್ಗೆ ಹಾಗಲ್ಲ, ಇದು ಅಯೋಗ್ಯ, ಇದು ನಮಗೆ ಬೇಡ, ಪರಮಾತ್ಮ ಇದರಿಂದ ದಯವಿಟ್ಟು ನಮ್ಮನ್ನು ಬಿಡಿಸು ಅಂತ ದೇವರನ್ನು ಕೇಳಿದರೆ, ಬಿಡಿಸು ಅನ್ನುವ ಜ್ಞಾನವನ್ನು ನಾವು ಕೇಳಲ್ಲ, ಅವನೇ ಕೊಡ್ತಾನೆ. ಮತ್ತೆ ಪರಮಾತ್ಮನೇ ಸಾತ್ವಿಕರಾದ ಜೀವರಾದರೆ ಕೊಟ್ಟು ಸುಖವನ್ನು ಅನುಭವಿಸಲಿಕ್ಕೆ ಅನುಗ್ರಹವನ್ನು ಮಾಡ್ತಾನೆ. ಆದ್ದರಿಂದಲೇ ಈ ಎರಡು ಪದ್ಯಗಳಲ್ಲಿ ಜಗನ್ನಾಥದಾಸರು ಬಹಳ ಸುಂದರವಾದ ವಿಚಾರವನ್ನು, ಈರೆರಡು ಶತದ್ವಷ್ಟಧಿಕ 16,000 ರೂಪ ಸರ್ವ ಶರೀರದೊಳು ಶಬ್ದಾದಿಗಳಧಿಷ್ಠಾನದೊಳಗಿಪ್ಪ ಮಾರುತನ ನಾಗಾದಿ ರೂಪದಿ 3ನೇ ಗುಣಮಾನಿ ಶ್ರೀ ದುರ್ಗಾರಮಣ ಅವಿದ್ಯಾ ಕುಮೋಹವ. ಬರ್ಕೊಳ್ರಿ, ದಯವಿಟ್ಟು ಮರಿಬೇಡ್ರಿ. ಅವಿದ್ಯಾ ಕುಮೋಹ ಅಂತ ಬರ್ಕೊಳ್ರಿ ಪದಚ್ಛೇದ. ಅವಿದ್ಯಾ ಕುಮೋಹವ ಕೊಡುವ ಕರಣಕ್ಕೆ ಮುಖ್ಯಪ್ರಾಣದೇವರು, ದುರ್ಗಾದೇವಿ, ಪರಮಾತ್ಮ ಕರಣಗಳೊಂದ್ರೆ ಇಂದ್ರಿಯಗಳಿಗೆ ಅವಿದ್ಯಾ ಕುಮೋಹವನ್ನು ಕೊಟ್ಟು ನಮ್ಮನ್ನು ಪರಮಾತ್ಮನ ಕಡೆಗೆ ಬರದಂತೆ ತಡೆಯುತ್ತಾನೆ. ಆದರೆ ಸಜ್ಜನರ ಸಂಪರ್ಕ, ಶಾಸ್ತ್ರ ವಿಷಯಗಳ ಆಲೋಢನೆ, ಜೊತೆಗೆ ಬಂದಷ್ಟು ಜ್ಞಾನದಿಂದ ದೇವರ ಬಳಿಯಲ್ಲಿ ಕೇಳ್ತಾ ಈ ಅವಿದ್ಯಾ ಯಾವುದು ಎಂಬುದನ್ನು ತಿಳಿದು ನಾಳೆ ಹೇಳ್ತಾರೆ ಜಗನ್ನಾಥದಾಸರು. ಅವಿದ್ಯಾ ಪಂಚಪರ್ವಗಳು ಏನು ಮಾಡ್ತಾವೆ, ಇವು ಹೇಗಿರ್ತಾವೆ ಅಂತ. ಅಂಥದ್ದನ್ನು ಬಿಡಿಸಿಕೊಂಡು ಭಗವಂತನ ಕಡೆಗೆ ಹೋದರೆ ದೇವತೆಗಳು ನಮ್ಮನ್ನು ಹೋಮ ಮಾಡಿ
ಜನನಿಪಿತ ಭೂ ವಾರಿದಾಂಬರವೆನಿಸುವ ಪಂಚಾಗ್ನಿಯಲ್ಲಿ ಸಾತ್ವಿಕರಾದ ಜೀವರನ್ನು ಹೋಮ ಮಾಡ್ತಾರೆ ಅಂತ ಹೇಳಿದ ಮೇಲೆ ಸಾತ್ವಿಕರಾದ ನಮಗೆ ಭಗವಂತ ಈ ಒಂದು ರೀತಿಯ ಅನುಗ್ರಹವನ್ನು ಮಾಡದೇ ಇದ್ದರೆ ನಮ್ಮನ್ನು ದೇವತೆಗಳು ಹೋಮ ಮಾಡಿ ಏನು ಪ್ರಯೋಜನ? ಅದಕ್ಕೋಸ್ಕರವಾಗಿ ಇಂತಹ ಹೋಮವನ್ನು ಮಾಡಿಸಿ ನಮ್ಮನ್ನು ತಂದು ಗಗನ ಪಾವಕ ಸಮಿಧೆ ರಶ್ಮಿ ಅಂತೆಲ್ಲ ನಾನಾ ರೀತಿಯಿಂದ ಹೋಮ ಮಾಡಿದ ನಮ್ಮನ್ನು ಈ ತಾಯಿಯ ಗರ್ಭದಲ್ಲಿ ಬಂದ ಮೇಲೆ ಈ ಪರಮಾತ್ಮ, ಮುಖ್ಯಪ್ರಾಣದೇವರು, ಲಕ್ಷ್ಮೀದೇವಿ, ದುರ್ಗಾದೇವಿ, ಪರಮಾತ್ಮ ಇವರೆಲ್ಲ ಕೂತ್ಕೊಂಡು ನಮಗೆ ಯೋಗ್ಯವಾದ ಅಜ್ಞಾನವನ್ನು ಪರಿಹಾರ ಮಾಡಿ ಅಯೋಗ್ಯವಾದ ಅನುಗ್ರಹವನ್ನು ನಮಗೆ ಆಗದಂತೆ ಯೋಗ್ಯವಾದ ಅನುಗ್ರಹವಾಗುವಂತೆ ಪರಮಾತ್ಮ ಮಾಡ್ತಾನೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ನಾಳೆ ಪುನಃ ಮುಂದೆ ಏನು ಹೇಳ್ತಾರೆ ಜಗನ್ನಾಥದಾಸರು ಎಂಬುದನ್ನು ನಾಳೆ ದಿವಸ ಕೇಳೋಣ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂ ಚೇದ್ ಭವೇತ್ ತತ್ಸರ್ವಂ ಕ್ಷಮ್ಯತಾದ್ದೇವ ನಾರಾಯಣ ನಮೋಸ್ತುತೆ. ಹರಯೇ ನಮಃ.